यद्विद्यादर्पणायते यद्विद्यादर्पणायते योगसन्न्यासात् कर्मणं ज्ञानसच्छिन्नसंयम् आत्मवन्तनं कर्माणि विदं विबलयः ಮಾಸದ ನೆನಪಿನ 37ನೇ ಒಂದು ನೆನಪಿನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗ್ತಾ ಇದ್ದೀವಿ. ಭಾರತೀಯ ಸಂಸ್ಕೃತಿಯಲ್ಲಿ ಯೋಗ ಮತ್ತು ಧ್ಯಾನ ಮತ್ತು ದಾನ ಈ 3 ಅಂಶಗಳಿಗೆ ಅತ್ಯಂತ ಪ್ರಮುಖವಾದ ಆದ್ಯತೆಯನ್ನು ನಮ್ಮ ಹಲವಾರು ಶಾಸ್ತ್ರ ಗ್ರಂಥಗಳು ನೀಡಿವೆ. ಯೋಗ, ಧ್ಯಾನ ಮತ್ತು ದಾನ ಇವಿಲ್ಲದೆ ಭಾರತೀಯರ ಸಂಸ್ಕೃತಿ ಇಲ್ಲ ಅನ್ನುವುದನ್ನು ನಮ್ಮ ಶಾಸ್ತ್ರ ಗ್ರಂಥಗಳು ಪ್ರತಿಬಿಂಬಿಸ್ತವೆ. ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ಮಾಸದ ನೆನಪು ಈ ಕಾರ್ಯಕ್ರಮದಲ್ಲಿ ಮಾಸದಂತೆ ಉಳಿಯುವಂತಹ ನೆನಪಿನಲ್ಲಿ ಚಿರಸ್ಥಾಯಿಯಾಗುವಂತಹ ಒಂದು ಕಾರ್ಯಕ್ರಮ ಇವತ್ತು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಯೋಗದ ಮಹತ್ವ ಮತ್ತು ಆಧ್ಯಾತ್ಮಿಕತೆ ಈ ವಿಷಯವನ್ನು ಕುರಿತು ಮಾತನಾಡಲಿಕ್ಕೆ ನಮ್ಮೊಂದಿಗೆ ಶ್ರೀ ಅಂಬಿಕಾ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾಗಿರ್ತಕ್ಕಂತಹ ಶ್ರೀಮತಿ ಸರೋಜಾ ಬಿಡಪಾಲ್ ಇವರು ಆಗಮಿಸಿದ್ದಾರೆ. ಅವರು ಇಂದು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ನೆನಪು ಕಾರ್ಯಕ್ರಮದಲ್ಲಿ ಸದಾ ಒಂದು ಸ್ಥಾನವನ್ನು ಚನ್ನರಾಯಪಟ್ಟಣದಿಂದ ಬಂದು ಇಲ್ಲಿ ನಮಗೆ ಇಂಥ ಒಂದು ಸಣ್ಣ ಗ್ರಾಮದಲ್ಲಿಯೂ ಸಹ ಒಂದು ಉತ್ಸಾಹಭರಿತವಾಗಿ ಅಂಥ ದೊಡ್ಡ ಪಟ್ಟಣದಲ್ಲಿ ಎಷ್ಟೋ ಸಂಘ ಸಂಸ್ಥೆಗಳಿದ್ದರೂ ಸಹ ಆ ಸಂಘ ಸಂಸ್ಥೆಗಳಿಗಿಂತಲೂ ಉತ್ತಮ ಮಾನಸಿಕ ಸ್ಥೈರ್ಯವನ್ನು ಕೊಡ್ತಕ್ಕಂಥ ಒಂದು ಸಂಘ ಸಂಸ್ಥೆ ಅಂದರೆ ಅಥವಾ ಒಂದು ಸಂಘಟನೆ ಅಂದರೆ ಮಾಸದ ನೆನಪು. ಇಲ್ಲಿರುವ ಎಷ್ಟೋ ಮಂದಿಯೇ ಇಲ್ಲಿಗೆ ಬರದೇ ಇರುವ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮವನ್ನು ತಪ್ಪದಂತೆ ಚನ್ನರಾಯಪಟ್ಟಣದಿಂದ ನಾವು ಸರಿಯಾದ ಸಮಯಕ್ಕೆ ಬರ್ತಾ ಇದ್ರು, ಅವರು ಸರಿಯಾದ ಸಮಯಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಅವರನ್ನು ವೇದಿಕೆಗೆ ಬರಿ ಮಾಡಿಕೊಳ್ತಾರೆ. ಶ್ರೀಮತಿ ಲತಾ ಮೇಡಮ್ ಈ ಕಾರ್ಯಕ್ರಮಕ್ಕೆ ಯೋಗದ ಪ್ರಾತ್ಯಕ್ಷಿಕೆಯನ್ನು ನೀಡಲಿಕ್ಕೆ ಸರ್ಕಾರಿ ಹೆಣ್ಣು ಮಕ್ಕಳ ಬಾಲಕಿಯರ ಶಾಲೆಯ ಕನ್ನಡ ಶಿಕ್ಷಕರಾದಂಥ ಶ್ರೀಯುತ ವಸಂತಪ್ಪ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ನಾನು ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗಿಗಳಾಗಿದ್ದೀವಿ. ನಾನೇ ಏನು ಹೇಳೋದಕ್ಕೆ ಹೋದರೆ ಸ್ವಾಗತವನ್ನು ಮಾಡೋರಿಗೆ ಅವಕಾಶ ಇರಲ್ಲ. ಆ ಕಾರಣದಿಂದ ನೀವೆಲ್ಲ ಭಾಗಿಗಳಾಗಿದ್ದೀರಿ. ನಿಮಗೆಲ್ಲರಿಗೂ ಸಹ ಈ ಕಾರ್ಯಕ್ರಮಕ್ಕೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಮೊದಲೊಂದಿಗೆ ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನು ನಡೆಸಿಕೊಡ್ಬೇಕು ಅಂತ ಕುಮಾರಿ ಸನಿಹಾ ಬಿ ಶೆಟ್ಟಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಯೋಗದ ಒಂದು ಶಕ್ತಿಯನ್ನು ಬೆಳಕಿಗೆ ತಂದಂತಹ, ಯೋಗದ ಶಕ್ತಿಯ ಮೂಲಕ, ತಪಸ್ಸಿನ ಮೂಲಕ ಜಗತ್ತಿನ ದೇವರಾಗಿ ನಿಂತಹ ಶಿವನನ್ನು ಸ್ಮರಣೆ ಮಾಡ್ತಾ ಪ್ರಾರ್ಥನೆಯನ್ನು ಮಾಡಿದಂತಹ ಸನಿಹಾ ಶೆಟ್ಟಿಯವರಿಗೆ ಅಭಿನಂದನೆಗಳು. ಈ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ಇಟ್ಟುಕೊಂಡು ಎಲ್ಲ ಕಾರ್ಯಕ್ರಮದಲ್ಲಿ ಕುಂತಲ್ಲಿಯೇ ಕವಿತೆಗಳನ್ನು ಬರೆದು ವಾಚಿಸ್ತಕ್ಕಂತಹ ನಮ್ಮ ಮಾಸದ ನೆನಪು ಕಾರ್ಯಕ್ರಮದ ಸದಸ್ಯರಲ್ಲಿ ಒಬ್ಬರಾದಂತಹ ಶ್ರೀಯುತ ಸಂಜಯ್ ಶೆಟ್ಟಿ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಗಣ್ಯ ಅತಿಥಿಗಳನ್ನು, ಅಧ್ಯಕ್ಷರನ್ನು, ಅಭ್ಯರ್ಥಿಗಳನ್ನು, ನಮ್ಮೆಲ್ಲ ಬಾಂಧವರನ್ನು ಸ್ವಾಗತಿಸಬೇಕು ಅಂತ ವಿನಂತಿಸ್ಕೊಳ್ತಾರೆ. ವಿಶ್ವಮಾನ್ಯ ಭುವನೇಶ್ವರಿಯ ಮಡಿಲಲ್ಲಿರುವಂತಹ
ಸಾಹಿತ್ಯ ಕಲೆಗಳ ತವರೂರಾದಂತಹ ಈ ಒಂದು ಶ್ರವಣಬೆಳಗೊಳದಲ್ಲಿನ ಸಾಹಿತ್ಯ ಹೃದಯಗಳ ಕನಸಿನ ಕೂಸಿಗೆ 32ನೇ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಇದನ್ನು ಚಿಕ್ಕದಾಗಿ ನಡೆದುಕೊಂಡು ಬಂದು ತುಂಬ ಚೊಕ್ಕದಾಗಿ ಮತ್ತು ಎಲ್ಲ ಸಾಹಿತ್ಯ ಪ್ರಿಯರ ಮನ ಮುಟ್ಟುವಂತೆ ನಡೆಸಿಕೊಂಡು ಬಂದಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಇವತ್ತು ಹೆಮ್ಮೆ ಆಗ್ತಾ ಇದೆ. ಅಂತಹ ಕಾರ್ಯಕ್ರಮಕ್ಕೆ ಬಂದವರೆಲ್ಲರೂ ನಾವು ಇಲ್ಲಿ ಸಾಹಿತ್ಯ ಪ್ರೇಮಿಗಳು. ನಿಜವಾಗಿ ಇಂತಹ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ನಮ್ಮೆಲ್ಲರನ್ನು ಸ್ವಾಗತಿಸುವುದು ಈ ಒಂದು ನಮ್ಮ ಬಳಗದ ಕರ್ತವ್ಯ ಮತ್ತು ನಮ್ಮ ಒಂದು ನೆಲದ ಸಂಪ್ರದಾಯ. ಅಂತೆಯೇ ಇಂದಿನ ಒಂದು ಈ ಕಾರ್ಯಕ್ರಮಕ್ಕೆ ಈ ಒಂದು ವೇದಿಕೆಯಲ್ಲಿ ಕೂತು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸತಕ್ಕಂತಹ ನಮ್ಮ ವೀರೇಂದ್ರ ಸರ್ ಹೇಳಿದ ಹಾಗೆ ನಮ್ಮ ಒಂದು ಈ ಬಳಗದ ಪೋಷಕರು ಅಂತ ಹೇಳಬೇಕು, ದೂರದ ಚಂದ್ರಾಪಟ್ಟಣದಿಂದ ತಪ್ಪದೇ ಬಂದು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗ್ತಾ ಇದ್ದಾರೆ. ಕವಯಿತ್ರಿ, ಶಿಕ್ಷಕಿ, ಕವಯಿತ್ರಿ ಶ್ರೀಮತಿ ಹೇಮಲತಾ ಮೇಡಮ್ನವರಿಗೆ ನಮ್ಮ ಬಳಗದ ವತಿಯಿಂದ ನಾನು ಸ್ವಾಗತ ಉಂಟು. ನಮ್ಮ ಒಂದು ಬಳಗ ಪ್ರತಿಯೊಂದು ಒಂದು ಕಾರ್ಯಕ್ರಮದಲ್ಲೂ ಕೂಡ ಯಾವುದೋ ಒಂದು ವಿಷಯವನ್ನು ಇಟ್ಕೊಂಡು ನಾವು ಆ ಬಗ್ಗೆ ಒಂದು ತಮಗೆ ತಿಳಿದಿರತಕ್ಕಂತಹ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪಿಸುವುದು, ಇಲ್ಲಾಂದರೆ ಆರೋಪ ತೆಗೆಯುತ್ತಾ ಒಂದು ಕೆಲಸವನ್ನು ಮಾಡ್ತಾ ಬಂದಿದೆ. ಅಂತೆಯೇ ಇಂದು ಒಂದು ಈ ಜೂನ್ ತಿಂಗಳಲ್ಲಿ ಪರಿಸರ ದಿನಾಚರಣೆ ನಡೀತಾ ಯೋಗ ದಿನವನ್ನು ಕೂಡ ಆಚರಿಸುತ್ತೇವೆ. ಹಾಗಾಗಿ ನಾವು ಈ ಒಂದು ಯೋಗ ದಿನಾಚರಣೆಯ ಬಗ್ಗೆ ಒಂದು ತಮ್ಮ ಒಂದು ಅನಿಸಿಕೆಗಳ ತಮ್ಮ ಮಾತುಗಳನ್ನು ನಮಗೆ ಹೇಳಲಿಕ್ಕೆ ಅಂತ ಬಂದಿದ್ದಾರೆ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮದೇ ಅಂಬಿಕಾ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು. ಖಂಡಿತವಾಗಿ ನಮಗೆ ಒಂದು ಖುಷಿ ಆಗ್ತಾ ಇದೆ. ಅಂಬಿಕಾ ಪ್ರಾಥಮಿಕ ಶಾಲೆಯು ಕೂಡ ಇಂತಹ ಸಾಹಿತ್ಯ ಚಟುವಟಿಕೆಗಳಿಗೆ ತುಂಬ ಒಂದು ಪ್ರೋತ್ಸಾಹ ನೀಡ್ತಾ ಬಂದಿದೆ. ಅಂತಹ ಮುಖ್ಯೋಪಾಧ್ಯಾಯರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರೋದು ನಮಗೆ ತುಂಬ ಸಂತಸದ ವಿಚಾರ. ತಮಗೂ ಕೂಡ ಸರೋಜ ಮೇಡಮ್, ತಮಗೂ ಕೂಡ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸ್ಥಳ, ಈ ಸ್ಥಳದಲ್ಲಿ ನಾವೆಲ್ಲರೂ ನೆಲೆಸಿರೋದೇ ಒಂದು ನಮ್ಮೆಲ್ಲರ ಭಾಗ್ಯ. ಈ ಕಾರ್ಯಕ್ರಮದ ವಿಶೇಷತೆ ಅಂದರೆ ನಾವು ಆಲ್ರೆಡಿ ಈ ಮಾಸದ ನೆನಪು ಕಾರ್ಯಕ್ರಮ ಶುರುವಾಗಿ 3 ವರ್ಷಗಳು ಹೇಗೆ ಕಳೀತು ಅನ್ನೋದೇ ನಮಗೆ ಗೊತ್ತಾಗಲಿಲ್ಲ. 3 ತಿಂಗಳ ಕಳೆದಾಗಿದೆ. 3 ವರ್ಷಗಳನ್ನು ಪೂರೈಸಿ 36 ವಸಂತಗಳನ್ನು ಪೂರೈಸಿದ್ವಿ. ಅದಕ್ಕೆ ವಸಂತಪ್ಪ ಸರ್ ನೋಡಿದ್ದಾರೆ. ವಸಂತಪ್ಪ ಸರ್ ಕಾರ್ಯಕ್ರಮಗಳಲ್ಲಿ ಹಲವಾರು ವಿಶೇಷ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಒತ್ತಡದಿಂದ ಅವರು ಬರೋಕ್ಕೆ ಸಾಧ್ಯವಾಗಿಲ್ಲ. ನಮ್ಮ ಅಶೋಕ್ ಮೂವಿ ಸರ್ ತುಂಬ ಕಾರ್ಯಕ್ರಮದಲ್ಲೂ ಬಂದಿದ್ದಾರೆ. ಚಿಕ್ಕಬೆಟ್ಟದ ಮೇಲೆ ನಡೆದಾಗ ಕಾರ್ಯಕ್ರಮದಲ್ಲಿ, ಚಿಕ್ಕಬೆಟ್ಟದ ಕೆಳಗಡೆ ಅನಂತ ಕಾರ್ಯಕ್ರಮದಲ್ಲಿ, ಹಲವಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಈ ಕಾರ್ಯಕ್ರಮದ ವಿಶೇಷತೆ ಮೇಲಾಗದೆ ನಾವು ಈ ಕಾರ್ಯಕ್ರಮನ ಹಲವಾರು ಸ್ಥಳಗಳಲ್ಲಿ ಮಾಡಿದ್ದೀವಿ. ಕೆಲವು ಸಮಯದಲ್ಲಿ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮ ನಡೆದಿದೆ. ಕೆಲವು ಕಡೆ 4-5 ದಿನಗಳೇ ಈ ಕಾರ್ಯಕ್ರಮ ನಡೆಸ್ಕೊಂಡ್ವಿ. ಆದರೆ 1 ತಿಂಗಳು ಕೂಡ ಮಿಸ್ ಆಗದಂಗೆ ಈ ಕಾರ್ಯಕ್ರಮ ನಡ್ಕೊಂಡೋದೇ ಒಂದು ವಿಶೇಷತೆ. ಆ 36 ವಸಂತಗಳನ್ನು ಪೂರೈಸಿ ಈ ಸಲ 37ನೇ ವಸಂತಕ್ಕೆ ನಾವು ಕಾಲಿಟ್ಟಿರೋದು ನಿಜಕ್ಕೂ ನಮಗೆ ಹೆಮ್ಮೆ ಆಗಿದೆ. ಆ ಕಾರ್ಯಕ್ರಮಕ್ಕೆ ಇವತ್ತು ನನ್ನ ಶಿಕ್ಷಕರಾದಂತಹ ವೀರೇಂದ್ರ ಕುಮಾರ್ ಸರ್ ಹಾಗೆ ನನ್ನ ಗುರುಗಳಾದಂತಹ ಸರೋಜ ಮೇಡಮ್ ಇಬ್ಬರು ಅವರು ಇವತ್ತು ಭಾಗವಹಿಸಿದ್ದಾರೆ. ಅದು ನನಗೆ ತುಂಬ ಖುಷಿ. ನಾನು ಅವರ ಇಬ್ಬರು ಶಿಷ್ಯ. ನಾನು ಇವತ್ತು ಅದೇ ಶಾಲೆಯಲ್ಲಿ ಒಂದು ಕೆಲಸ ಸಿಕ್ಕಿದೆ. ಆ ಶಾಲೆಯಲ್ಲಿ ನಾನು ಸೇವೆಯನ್ನು ಮಾಡುವಂತಹ ಭಾಗ್ಯವನ್ನು ನಮ್ಮ ಸರೋಜ ಮೇಡಮ್ ಅವರು ನನಗೆ ಒದಗಿಸಿಕೊಟ್ಟಿದ್ದಾರೆ. ನಿಜಕ್ಕೂ ಇಂಥದ್ದು ಇವತ್ತು ನಮ್ಮ ವಿಶೇಷ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಬಂದಿರೋದು ನಿಜಕ್ಕೂ ಎಲ್ಲ ಒಂದು ಸಂತಸ. ಹಾಗೆ ವೀರೇಂದ್ರ ಕುಮಾರ್ ಸರ್ ಅವರ ಪಾಂಡಿತ್ಯ ನಿಜಕ್ಕೂ ಎಷ್ಟು ಹೇಳಿದ್ರು ಸಾಲದು. ಅವರಲ್ಲಿರುವಂತಹ ಪಾಂಡಿತ್ಯ, ಹಾಗೆ ಶಿಲಾಶಾಸನಗಳ ಬಗ್ಗೆ ಇರ್ಬೋದು, ಹಳೆಗನ್ನಡ ಬಗ್ಗೆ ಆಗಿರ್ಬೋದು, ಮತ್ತು ಈಗ ಮೊನ್ನೆ ತಾನೇ ಈಗ 2-3 ತಿಂಗಳಲ್ಲಿ ಆದಂತಹ ವಿಶ್ವನಿ ಮಂಟಪ ಉದ್ಘಾಟನೆಗೆ ಅವರು ಕನ್ನಡದಿಂದ ಹಳೆಗನ್ನಡಕ್ಕೆ ನಮ್ಮ ಪೂಜ್ಯ ಗುರುಗಳ ಚಾರುಕೃತಿ ಮಠದ ಸ್ವಾಮೀಜಿಯವರ ಬಗ್ಗೆ ಪೂರ್ತಿ ಜೀವನವನ್ನು ಸರ್ ಅವರೇ ಹಳೆಗನ್ನಡಕ್ಕೆ ಒಂದು ಭಾಷಣ ಸಲ್ಲಿಸಿ ಅವರಿಗೆ ವೇದಿಕೆ ಮೇಲೆ ಪೂಜ್ಯ ಈಗಿರುವಂತಹ ಅಭಿನವ ಚಾರುಕೃತಿ ಗುರುಗಳಿಂದ ಅವರಿಗೆ ಸನ್ಮಾನ ಕೂಡ ಸ್ವೀಕರಿಸಿದ್ದು ನಮ್ಮೆಲ್ಲರಿಗೂ ಒಂದು ಭಾಗ್ಯ. ಅಂತಹ ವ್ಯಕ್ತಿಗಳನ್ನು ನಾವು ಇವತ್ತು ನಮ್ಮ ಕಳೆದಲ್ಲಿ ಹೊಂದಿರೋದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆ. ಮೇಡಮ್ ನನಗೆ ಕೇಳೋದು, ನಿಮ್ಮ ಬೆಳಗದಲ್ಲಿ ಹೇಗೆ ಮಕ್ಕಳ ಮುಂದೆ ನಾವು ಮಾತಾಡ್ತೀವಿ, ನೀವು ಬೆಳಗದಲ್ಲಿ ಹೇಗಿದೆ ನಿಮ್ಮ ಕಾರ್ಯಕ್ರಮ ನಮ್ಗೆ ಗೊತ್ತಿಲ್ಲ. ಪಾಪ ಮೇಡಮ್ಗೆ ತುಂಬ ಒತ್ತಡ, ಅವರು ತುಂಬ ಒತ್ತಡ. ಬೆಳಗಿಂದ ಪಾಪ ಅವ್ರು ನಿನ್ನೆನೂ ಕೂಡ ನಾಳೆ ಸಂಜೆ ನಾವು ಮನೆಗೆ ಹೋದಾಗಲೇ ಲೇಟ್ ಆಯಿತು. ಮೇಡಮ್ ಇನ್ನೂ ಲೇಟ್ ಆಗೋದು. ನಾಳೆ ಸೋಮವಾರ ಅವರು ಒಂದು ಸೈನ್ಸ್ ಲ್ಯಾಬ್ ಅವರು ಒಂದು 5 lakhs ಬಿಟ್ಟಿದ್ದು ಸ್ಕೂಲ್ಗೆ ಡೊನೇಟನ್ನು ಬಿಟ್ಟಿದ್ದು. ನಾಳೆ ಅವರು ಶಾಲೆ ಭೇಟಿ ನೀಡ್ತಿದ್ದಾರೆ. ಇವತ್ತು ಕೂಡ ಶಾಲೆನ ಅಲ್ಲೇ ಇದ್ದು ಅದಕ್ಕೆಲ್ಲ ಮ್ಯಾಟ್ ಹಾಕ್ಸೋದಕ್ಕೆ ಮೇಡಮ್ ಎಷ್ಟೇ ಒತ್ತಡ ಮಗಳು ಬಂದರು ಅಲ್ಲಿಗೂ ಅವ್ರಿಗೆಲ್ಲ ಮಾಡಿಕೊಟ್ಟು ಮನೆ ಕೆಲಸ ಮುಗಿಸಿ ಎಷ್ಟೇ ಬಿಸಿಲು ಕೂಡ ಇವತ್ತು ನಮ್ಮ ಬಳಗದಲ್ಲಿ ಅವರ ಕಾರ್ಯಕ್ರಮಕ್ಕೆ ಬಂದಿರೋದು ನಿಜಕ್ಕೂ ನಮಗೆಲ್ಲ ಖುಷಿಯನ್ನು ಕೊಟ್ಟಿದೆ. ನಮ್ಮ ಬಳಗದೆಲ್ಲ ವಿಶೇಷತೆ ಹೇಳೋದೇ ಒಂದು ವಿಶೇಷ.
ನಮ್ಮ ಕವಿ ಕುಟುಂಬದಲ್ಲಿ 4 ಜನಗಳು ಕೂಡ ಒಬ್ಬೊಬ್ರು ಪ್ರಚಂಡರೇ. ಪ್ರಶಾಂತ್ ಸರ್ ಬಾಯಿಂದ ಶುರುವಾಗಿ ನಾವೆಲ್ಲ ಪ್ರಚಂಡರುಗಳೇ ಆಗಿದ್ದಾರೆ. ಪ್ರಶಾಂತ್ ಸರ್, ಪ್ರೇಮಾ ಮೇಡಮು, ಪ್ರಜ್ಞಾ, ಪ್ರಣತಿ ಎಲ್ಲರೂ ಕೂಡ ಒಬ್ಬೊಬ್ರು ಒಂದೊಂದು ಪ್ರಚಂಡ ಸಾಧಕರೇ. ಅವರಿಬ್ಬರು ಮಕ್ಕಳನ್ನ ಕೂಡ ಒಳ್ಳೆ ಸಂಸ್ಕಾರದಂತಹ ಶಾಲೆಗೆ, ಬೆಂಗಳೂರಿನ ಗುರುಕುಲಕ್ಕೆ ಕಳಿಸಿದ್ದಾರೆ. ಇಡೀ ಒಂದು ಸಮಾಜಕ್ಕೆ, ಒಂದು ದೇಶಕ್ಕೆ ಒಂದು ಒಳ್ಳೆ ಕೊಡುಗೆ ಖಂಡಿತ ಆಗ್ತಾರೆ. ನನ್ನ ಮಗನು ಕೂಡ ಇಲ್ಲಿ ಹಲವಾರು ಕಾರ್ಯಕ್ರಮಕ್ಕೆ ಬಂದು ಅವನು ಕೂಡ ಸ್ಟೇಜ್ ಸಿಕ್ಕಿದೆ ವೇದಿಕೆಗೆ. ಸರಿಯಾದ ಪುಟ್ಟ ಎಷ್ಟು ಚೆನ್ನಾಗಿ ನಿರೂಪಣೆ ಮಾಡ್ತಾರೆ. ಪ್ರಜ್ಞಾ, ಪ್ರಣತಿ ಎಷ್ಟು ನಿರಂತರವಾಗಿ ಅವರಿಗೆ ಸ್ಟೇಜ್ ಫಿಯರೇ ಇಲ್ಲ, ಅಷ್ಟೊಂದು ಅವರು ನಿರಂತರವಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಹಾಗೆ ಹಲವಾರು ವಿಶೇಷಿತ ವ್ಯಕ್ತಿಗಳು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಲವಾರು ಯಶಸ್ ಶಾಸ್ತ್ರಿ ಮೇಡಮ್ ಅವರು ಎಷ್ಟು ಸುಮಧುರವಾಗಿ ಚಹಾ ಕಾಫಿ ಬಗ್ಗೆ ಒಂದು ಅಲ್ಲೇ ಕೂತಲ್ಲೇ ಆಡಿರ್ತಾರೆ, ಆ ಕೂತಲ್ಲೇ ಕಾಫಿನ ಕುಡಿಸ್ತಾರೆ. ಅಂತಹ ವಿಶೇಷತೆಯನ್ನಿರುವಂತಹ ವ್ಯಕ್ತಿಗಳು. ಕುಮಾರಣ್ಣರು ಕಾಳಿಕಮ್ಮ ದೇವಸ್ಥಾನದಲ್ಲಿ ಹೇಳಿದಂತಹ ಕವಿರತ್ನ ಕಳೆದಸಿ ಆ ಕಾಳಿ ಬಗ್ಗೆ ಆಡಂತಹ ಹಾಡುಗಳು ನಿಜಕ್ಕೂ ಅವೆಲ್ಲ ಕೂಡ ನಿಜಕ್ಕೂ ಮನಸ್ಸಿಗೆ ಮುಟ್ಟುವಂಥದ್ದು. ಒಂದು ತಿಂಗಳು ನಾವು ಎಷ್ಟೇ ಒತ್ತಡಗಳಿಗೂ ಕೂಡ ಆ ಒತ್ತಡಗಳು ದೂರ ಆಗೋದಕ್ಕೆ ಈ ಮಾಸ ನೆನಪು ಕಾರ್ಯಕ್ರಮ ನಮ್ಮೆಲ್ಲರಿಗೂ ಒಂದು ಅವಕಾಶ ಮಾಡಿಕೊಟ್ಟಿದೆ. ಎಲ್ಲರ ಮನಸ್ಸನ್ನು ನೋಡಿದರೆ ಮನಸ್ಸಿಗೆ ಒಂದು ಸಂತೋಷ, ಸಂಭ್ರಮ, ಒಂದು ಹಾಗೆ ನೆಮ್ಮದಿ, ಶಾಂತಿ ಸಿಗ್ತಾ ಇದೆ. ಈ ಶಾಂತಿಯ ನೆಲೆಬಿಡು ಭಗವಾನ್ ಬಾಹುಬಲಿಯ ಸ್ವಾಮಿಯ ಈ ಪಾದದ ಚರಣದಲ್ಲಿ ನಾವೆಲ್ಲರೂ ನೆಲೆಸಿರೋದೇ ನಮ್ಮ ಭಾಗ್ಯ. ಈ ಭಾಗ್ಯದಲ್ಲಿ ನಾವೆಲ್ಲರೂ ಒಂದು ಭಾಗವಹಿಸಿದ್ರೆ ನಮ್ಮೆಲ್ಲರಿಗೂ ಹೆಮ್ಮೆ ಅಂತ ಹೇಳ್ತಾ ಈ ಕಾರ್ಯಕ್ರಮ 36ನೇ ಮಾಸ ಕಂಪ್ಲೀಟ್ ಆಗಿ ಈಗ 32ನೇ ಮಾಸಕ್ಕೆ ಕಾಲಿಟ್ಟಿರೋದು ನಮ್ಮೆಲ್ಲರಿಗೂ ಹರ್ಷದಲ್ಲಿದೆ. ಈ ಮಾಸ ನೆನಪು ಹೀಗೆ ಸಾಗ್ತಾ ಇರಲಿ, ಇನ್ನೂ ಹೆಚ್ಚಿನ ಸಂಖ್ಯೆ ನಮ್ಮ ಬಳಗಕ್ಕೆ ಸೇರ್ತಾ ಇರಲಿ. ಹಾಗೆ ಹಲವಾರು ವಿಶೇಷ ವ್ಯಕ್ತಿಗಳು ನಮ್ಮ ಬಳಗಕ್ಕೆ ಬಂದು ಅವರಲ್ಲಿ ಇರುವಂತಹ ಪಾಂಡಿತ್ಯವನ್ನು ನಮ್ಮೆಲ್ಲರಿಗೂ ಕೂಡ ಅವ್ರ ದಾರಿಯನ್ನು ಇರಲಿ ಅಂತ ಹೇಳ್ತಾ ಈ ಪ್ರಾಸ್ತಾವಿಕ ನುಡಿಗಳನ್ನು ನುಡಿಯಲು ಅವಕಾಶ ಮಾಡಿಕೊಂಡಂತಹ ಎಲ್ಲ ಗಣ್ಯರಿಗೂ ಆಮೇಲೆ ಇರುವಂತಹ ನೆರೆದಿರುವಂತಹ ಎಲ್ಲ ಸಭ್ಯದ ಮನಸ್ಸುಗಳಿಗೂ ಕೂಡ ಹೊಂದಿಸುತ್ತಾ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನನಗೂ ಕೂಡ ಕೆಲಸ ನೀಡಿದ್ರು. ಅವರಿಗೆ ನಾನು ಈ ಮೂಲಕ ಕೃತಜ್ಞತೆನ ಅರ್ಪಿಸ್ತೀನಿ. ಮತ್ತು ಅವರು ನಮ್ಮ ಜೊತೆ ಒಡನಾಟ ಆಗಿ ಏನು ಸ್ನೇಹಿತರಂತ ಇರ್ತಾರೆ, ಮುಖ್ಯೋಪಾಧ್ಯಾಯರು ಅಂತಲೇ ಅನಿಸಲ್ಲ. ಅದು ಖುಷಿ. ಈ ಪರಿಚಯನ ನಾನು ಕೇಳಿದಾಗ ನಂದು ಏನೂ ಸಾಧನೆ ಇಲ್ಲ ಅಂತ, ಪರಿಚಯ ಏನೂ ಇಲ್ಲ ಅಂತ ಹೇಳಿದ್ರು. ಇದನ್ನು ನಾನು ಓದಿದ್ರೆ ನಿಜವಾಗ್ಲೂ ಅವ್ರಿಗೆ ಎಷ್ಟು ಸಾಧನೆ ಮಾಡಿದ್ದಾರೆ ಸ್ಪೋರ್ಟ್ಸಲ್ಲಿ ಅಂತ ಎಲ್ಲ ನನಗೆ ಗೊತ್ತಾಯಿತು. ಅದನ್ನು ನಾನು ನಿಮ್ಮ ಮೂಲಕ ಈಗ ಹಂಚ್ಕೊಳ್ತೀನಿ. ಹೆಸರು ಗೊತ್ತೇ ಇದೆ ಅವರದ್ದು, ಸರೋಜಾ ಎಂ ಶೆಟ್ಟಿ. ತಂದೆ ಹೆಸರು ಅವರು ಮಂಜಯ್ಯ ಶೆಟ್ಟಿ ಅಂದ್ಬಿಟ್ಟು, ತಾಯಿಯವರು ಪದ್ಮಾವತಿ ಅಂತ ಅವ್ರ ಹೆಸರು. ಅವರು ಹುಟ್ಟಿದ ಊರು ಭಟ್ಕಳ ತಾಲೂಕಲ್ಲಿ ಶಿರಾಲಿ ಮಾವಿನಕಟ್ಟೆ ಅನ್ನೋ ಊರಲ್ಲಿ ಜನಿಸ್ತಾರೆ. ಅವರು ಓದಿದ್ದು ಕೂಡ ಅವರು ಬಾಲ್ಯದಲ್ಲಿ ಭಟ್ಕಳದಲ್ಲಿ. ಮತ್ತು ಅವ್ರದ್ದು ವಿದ್ಯಾಭ್ಯಾಸ TCH, PUC TCH ಮತ್ತು BA ಕೂಡ ಮಾಡಿರ್ತಾರೆ. ಅವರು ಬಾಲ್ಯದಲ್ಲಿ ಓದಿನ ಜೊತೆಗೆ ಕ್ರೀಡೆಯಲ್ಲಿ ತುಂಬಾ ಒಂದು ಇಂಟ್ರೆಸ್ಟ್ ಇರುತ್ತೆ, ಆಸಕ್ತಿ ಇದ್ದು ಅವರು ರಾಜ್ಯ ಮಟ್ಟದಲ್ಲೂ ಕೂಡ ಭಾಗವಹಿಸಿ ಅಲ್ಲಿಯೂ ಕೂಡ ಅವರು ಬಹುಮಾನನ ಎದ್ಕೊಂಡು ರಾಷ್ಟ್ರ ಮಟ್ಟಕ್ಕೆ ಕೂಡ ಹೋಗುವಂತಹ ಒಂದು ಸನ್ನಿವೇಶನೂ ಕೂಡ ಬರುತ್ತೆ. ಆದರೆ ಅವ್ರ ತಂದೆ ಅದಕ್ಕೆ ಹೋಗೋಕ್ಕೆ ಅವಕಾಶ ಕೊಡದೇ ಇರೋದ್ರಿಂದ ಅವ್ರಿಗೆ ಆ ಅವಕಾಶ ಮಿಸ್ ಆಗುತ್ತೆ. ಮತ್ತು ಅವ್ರ ತಂದೆ ಕೂಡ ರೈತರಾಗಿದ್ರು ಕೂಡ ಇವ್ರಿಗೆಲ್ಲವನ್ನು ಪ್ರೋತ್ಸಾಹ ಕೊಡ್ತಾ ಇದ್ರು. ಮತ್ತು ಆಟ ಎಲ್ಲ ಬಿಟ್ಬಿಟ್ಟು ಓದೋ ಕಡೆ ಗಮನ ಕೊಡು ಅಂತ ಜಾಸ್ತಿ ಹೇಳ್ತಾ ಇರೋದ್ರಿಂದ ಇವರು ಓದೋ ಕಡೆಗೆ ಹೆಚ್ಚು ಗಮನ ಅನಿವಾರ್ಯವಾಗಿ ಕೊಡಬೇಕಾಯಿತು. ಮತ್ತು ಅವರು ದೈಹಿಕ ಶಿಕ್ಷಕರಾಗಿ ಕೂಡ ಹೋಗೋದಕ್ಕೆ ಒಪ್ಪಿಗೆನೂ ಕೂಡ ನೀಡಿದ್ರು. ಅದರಲ್ಲಿ ಅವರು ಗುಂಡು ಎಸೆತ, ಡಿಸ್ಕ್ ಎಸೆತ, 200 ಮೀಟರ್ ರನ್ನಿಂಗ್, ಗ್ರೂಪ್ ಆಟ, ಕಬಡ್ಡಿ ಮತ್ತು ಥ್ರೋಬಾಲಲ್ಲಿ ಕೂಡ ಎಲ್ಲ ಅವರು ತುಂಬ ಆಸಕ್ತಿಯಿಂದ ವಹಿಸಿ ಹಲವಾರು ಬಹುಮಾನಗಳನ್ನು ತಂದುಕೊಟ್ಟಿದ್ದಾರೆ. 1991-92ರಲ್ಲಿ ಗೊಮ್ಮಟವಾಣಿ ಪೇಪರ್ನಲ್ಲಿ ಜಾಹೀರಾತನ್ನ ನೋಡಿ ಇವರು ಇಲ್ಲಿ ಏನು ಅಂಬಿಕಾ ಶಾಲೆಗೆ ಬರುವಂತಹ ಸುಸನ್ನಿವೇಶ ಪ್ರೇರೇಪಣೆ ಆಯಿತು. ಅಲ್ಲಿಂದ ಬಂದು ಅವರು ಅಲ್ಲಿ ಆಯ್ಕೆಯಾಗಿ ಅವತ್ತಿಂದ ಇವತ್ತುವರೆಗೂ ನಿರಂತರವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಾಗೂ ತುಂಬ ಅಭಿವೃದ್ಧಿಯನ್ನು ಸರ್ ಹೇಳಿದ್ರು, ಅಭಿವೃದ್ಧಿಯನ್ನು ಕಂಡಿದೆ. ಅವರು ಏನು ಈಗ HM ಆದ್ದರಿಂದ ಅವರು ಅಭಿವೃದ್ಧಿಯನ್ನು ಮಾಡೋದ್ರಿಂದ ಎಲ್ಲ ಕೂಡ ಈಗ ಅಡ್ಮಿಷನ್ನು ಜಾಸ್ತಿ ಆಗಿದೆ ಅಂತ ನಾನಾದ್ರೂ ಕೂಡ ವೈಯಕ್ತಿಕವಾಗಿ ಭಾವಿಸ್ತೀನಿ. ಅವರಿಗೆ ಈ ಮೂಲಕ ಅಭಿನಂದನೆಯನ್ನು ಕೂಡ ಹೇಳ್ತೀನಿ. ಮತ್ತು ಅವ್ರ ಸರ್ವಿಸು ಕೂಡ ಇಲ್ಲೇ ಮುಗಿಲಿ ಅನ್ನುವಂಥ ಆಸೆಯನ್ನು ಇಟ್ಕೊಂಡಿದ್ದಾರೆ. ಹೌದು, ಅದು ಹಾಗೆ ಆಗುತ್ತೆ ಮೇಡಮ್. ನಿಮ್ಮ ಒಂದು ಇದರಲ್ಲಿ ತುಂಬ ಚೆನ್ನಾಗಿ ನಡೀಲಿ ನನ್ನ ಆಸೆನೂ ಕೂಡ ಅದೇ. ಹಾಗೂ ಎಲ್ಲ ಅಡ್ಮಿಷನ್ನು ಕೂಡ ಜಾಸ್ತಿ ಆಗಿದೆ, ಸಂತೋಷನೂ ಹೌದು. ಮತ್ತು ಅವರ ಸರ್ವೀಸು ಇಲ್ಲಿವರೆಗ 33 ವರ್ಷ, ಅರ್ಧ ವರ್ಷವರೆಗ ಆಗಿದೆ ಅವರಿಗೆ ಅವ್ರ ಸರ್ವೀಸು. ಮತ್ತು ಅವ್ರಿಗೆ ಏನು ಈ ಶಾಲೆಗೆ ಬಂದ ಪ್ರತಿಯೊಂದು ಮಗು ಕೂಡ ವಿದ್ಯಾವಂತರಾಗಬೇಕು ಅಂತ ತುಂಬ ಆಸೆಯನ್ನು ಕಟ್ಕೊಂಡಿದ್ದಾರೆ.
ಹೌದು, ಹಾಗೆ ಆಗಿದ್ದೇ ಕೂಡ. ಸುಮಾರು ಜನ ಇವತ್ತು ವಿದೇಶದಲ್ಲಿ ಮತ್ತೆ ಒಳ್ಳೊಳ್ಳೆ ಹುದ್ದೆಯಲ್ಲಿ ಕೂಡ ಇದ್ದಾರೆ. ಈ ಅಂಬಿಕಾ ಶಾಲೆಯಲ್ಲಿ ಒಂದ್ಸಲಿ ಗುರುವಂದನ ಕಾರ್ಯಕ್ರಮ ಆಯಿತು, ಅದಕ್ಕೆ ನಾನು ಭಾಗಿಯಾಗಿದ್ದೆ. ಎಷ್ಟು ಜನ ಬಂದಿದ್ರು, ಎಂತೆಂಥ ಒಳ್ಳೆ ಪ್ರೊಫೆಷನಲ್ ಇದ್ದಾರೆ. ತುಂಬ ಖುಷಿ ಆಯಿತು ಅವರು ನೋಡಿ. ಅವರ ಪತಿ ಹೆಸರು ಗುಣಪಾಲ್ ಅಂತ ಅಂದ್ಬಿಟ್ಟು, ಅವ್ರಿಗೆ ಒಬ್ಬಳೇ ಮಗಳು, ಈಗ ರೀಸೆಂಟಾಗಿ ಮದುವೆ ಆಯಿತು. ಅವರು ಗ್ಲೋಬಲ್ ಫೌಂಡ್ರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮಗ ಮತ್ತು ಅಳಿಯ ಎಲ್ಲವ ಸಂತೋಷವಾಗಿರಲಿ. ನಮ್ಮ ಮಾಸದ ನೆನಪಿಗೆ ಅತಿಥಿಯಾಗಿ ಒಪ್ಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ನಿಮಗಾಗಿ ವೇದಿಕೆ ಇಲ್ಲ. ಭಟ್ಟಾರಕ ಮಹಾಸ್ವಾಮೀಜಿಯವರಿಗೂ ಶ್ರೀಮದ್ ಅಭಿನವ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರ ಪಾದಕಮಲಗಳಿಗೆ ನಮಸ್ಕಾರ ಅರ್ಪಿಸುತ್ತಾ, ಈ ದಿನ ಒಂದು ನನಗೆ ಸುದಿನ ಅಂತ ನಾನು ಭಾವಿಸ್ತೇನೆ. ನಾನು ಅದೇ ಶ್ರೀಧರ್ ಅವ್ರ ಹತ್ರ ಕೇಳಿದೆ, ಏನು ಶ್ರೀಧರ್ ಹೇಗಿದೆ ನಿಮ್ಮದು ಟೀಮು? ನಾನಿನ್ನೂ ಮಕ್ಕಳ ಜೊತೆ ತುಂಬ ಮಾತಾಡಿದ್ದೇನೆ, ಹೇಳಿದ್ದೇನೆ, ಕೇಳಿದ್ದೇನೆ. ಎಷ್ಟೊತ್ತಾದರೂ ಮಾತಾಡ್ಬೋದು ಮಕ್ಕಳ ಮುಂದೆ, ಬಟ್ ದೊಡ್ಡವ್ರ ಮುಂದೆ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗಲ್ಲ ಮೇಡಮ್, ನಾವು ಮಕ್ಕಳೇ ಅಂತ ಹೇಳ್ಕೊಂಡು ಹೇಳಿದೆ. ಆದರೆ ಈಗ ನಮ್ಮ ವೀರೇಂದ್ರ ಮಾಸ್ಟರ್ ಹೇಳುವಾಗ ಅನ್ನಿಸ್ತು, ಹೌದು ನಾನು ಏನು ನಿಜವಾಗ್ಲೂ ಹೇಳಬೇಕು, ಏನೂ ಪ್ರಿಪೇರ್ ಆಗಲಿಲ್ಲ. ನೀನು ಇವತ್ತು ಬೆಳಿಗ್ಗೆ ತನಕ ನನ್ನ ಕೆಲಸದಲ್ಲೇ ಇದ್ದೆ, ಒತ್ತಡದಲ್ಲೇ ಇದ್ದೆ. ಈಗ ಬರುವಾಗ ಜಸ್ಟ್ ಒಂಚೂರು ಕಣ್ಣು ಹಾಯಿಸ್ಕೊಂಡು ಬಂದೆ, ಏನು ಹೇಳಬೇಕು ಅಂತೇಳಿ. ಮುಂದಿನ ದಿನಗಳಲ್ಲಿ ನನಗೆ ಇನ್ನೊಂದು ಅವಕಾಶ ಕೊಡಿ ಅಂತ ಅರ್ಜೆಂಟಾಗಿ ನಾನು ತಿಳಿದಿರೋದು ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ ನಿಮ್ಮ ಮುಂದೆ ಅದು ಹೇಳಲಿಕ್ಕೆ ನಂಗೆ ತುಂಬ ಮುಜುಗರ ಆಗ್ತಾಯಿದೆ. ಸಂಕೋಚನೆ ಬೇಡ. ತುಂಬ ಇದಾಗಿ ಡೀಪ್ ಆಗಿ ನಿಮ್ಮ ಮಾಸದ ನೆನಪುಗಳು ತುಂಬ ಖುಷಿ ಅನಿಸ್ತಾ ಇದೆ ನನಗೆ. ನಾನು ಕೂಡ ಇದರಲ್ಲಿ ಭಾಗಿಯಾಗೋಣ ಅಂತ ಇದೆಲ್ಲ ಕೇಳಿದಾಗ ನನಗೆ ಅನಿಸ್ತಾ ಇದೆ. ನಾವು ಅತ್ತೆ ಕರೆಸಿರೋದು. ವೀರೇಂದ್ರ ಮಾಸ್ಟರು ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೊಂದೆಲ್ಲ ಹೇಳಿ ಮುಗಿಸಿದ, ಅದು ಒಂದು ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೇಳಿದ್ದಾರೆ. ಅದರಿಂದ ಜಾಸ್ತಿ ಮಾತಾಡ್ಲಿಕ್ಕೆ ನಂದೇನು ಇಲ್ಲ ಅಂತ ಹೇಳ್ತಾ, ಅವರು ಯಾವಾಗಲೂ ಸ್ವಲ್ಪ ತುಂಬ ಚೆನ್ನಾಗಿ ಸೋಷಿಯಾಲಜಿ ಇದು ಮಾಡೋದ್ರಿಂದ ವಾಕ್ಚಾತುರ್ಯ ತುಂಬ ಹೊಂದಿದ್ದಾರೆ. ಅವ್ರ ಮುಂದೆ ನಮ್ಮ ಮಾತು ಏನೂ ಅಲ್ಲ. ಆದರೂ ಕೂಡ ನಮಗೊಂದು ಟೈಮ್ ಸಿಕ್ಕಿದೆ, ಅದರಲ್ಲಿ ಒಂದೆರಡು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಆತ್ಮೀಯ ಮಾಸದ ನೆನಪುಗಳ ಸಹೃದಯ ಸಾಹಿತ್ಯ ಬಂಧುಗಳೇ, ತಮಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ, ಇವತ್ತು ಯೋಗದ ದಿನದ ಬಗ್ಗೆ ಮಾತಾಡಲಿಕ್ಕೆ ಹೇಳಿದ್ದಾರೆ. ಒಂದು ಗಾದೆ ಮಾತಿದೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ಅದ್ರ ಸ್ವಲ್ಪ ನಾವು ವ್ಯತ್ಯಾಸ ಮಾಡ್ಕೊಳ್ಳೋಣ. ಊಟ ಬಲ್ಲವನಿಗೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಯೋಗ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾ, ನಾವು ಯೋಗ ಅಂದರೆ ಏನು, ಯಾಕೆ ಮಾಡಬೇಕು ಅಂತ ನಾವು ಹೇಳಬೇಕು ಅಂದರೆ, ಯೋಗ ಎನ್ನುವುದು ಒಂದು ಶಬ್ದ ಯುಜ್ ಎಂಬ ಧಾತುವಿನಿಂದ ಅದು ಬಂದಿದೆ. ಯುಜ್ ಎಂದರೆ ಒಂದುಗೂಡಿಸುವಂತ ಅರ್ಥ. ಒಂದುಗೂಡಿಸುವುದಂದರೆ ಜೀವಾತ್ಮನನ್ನು ಮತ್ತು ಪರಮಾತ್ಮನನ್ನು ಒಂದುಗೂಡಿಸುವುದು. ಇವೆಲ್ಲ ನಮ್ಮ ದೇಹದ ಕ್ರಿಯೆಯಲ್ಲಿ ಒಂದು ಕೇಂದ್ರೀಕೃತಗೊಳಿಸಿದಾಗ ನಮ್ಮ ದೇಹ ಬಲಿಷ್ಠವಾಗುತ್ತದೆ. ಹೀಗೆ ಯೋಗ ಪಿತಾಮಹರಾದ ಪತಂಜಲಿ ಮಹರ್ಷಿಗಳು ಈ ಯೋಗವನ್ನು ಭಗವದ್ಗೀತೆಯಲ್ಲಿ ಈ ಪದ ಪ್ರಸ್ತಾಪವಾಗಿದೆ ಅಂತ ಹೇಳಿದರು. ಅದೇ ರೀತಿ ಅಲ್ಲಿ ನಾವು ತಿಳಿಸುವುದೇನೆಂದರೆ, ಜ್ಞಾನಯೋಗ, ಕರ್ಮಯೋಗ, ಭಕ್ತಿಯೋಗ ಮತ್ತು ರಾಜಯೋಗ ಅಂತ ಹೇಳಿಕೊಂಡು 4 ಯೋಗವನ್ನು ಅಲ್ಲಿ ತಿಳಿಸಿದ್ದಾರೆ. ಅದರಲ್ಲಿ ಈ ರಾಜಯೋಗ ಇದೆಯಲ್ಲ, ಇದರಲ್ಲಿ ಕೆಲವೊಂದು 4 ಪಥದಲ್ಲಿ ಅದನ್ನು ತಗೊಂಡು ಹೋದಾಗ, ಅದರಲ್ಲಿ 4ನೇದಾದಂಥ ರಾಜಯೋಗದಲ್ಲಿ ಅಷ್ಟಾಂಗ ಯೋಗ ಎಂದು ಕರೀತಾರೆ. ರಾಜಯೋಗದಲ್ಲಿ ಅಷ್ಟಾಂಗ ಯೋಗ ಎಂದು ಕರೀತಾರೆ. ಅದರಲ್ಲಿ ಶರೀರದಲ್ಲಿ ಬರೀ ಆಸನ, ಯೋಗ ಅಂದರೆ ಬರೀ ಆಸನ ಅಲ್ಲ, ಅಥವಾ ಇದು ಬರೀ ಆಸನ ಅಲ್ಲ, ಅಥವಾ ಶರೀರದ ಭಂಗಿಗಳಷ್ಟೇ ಅಲ್ಲ. ಅದರಲ್ಲಿ ಯಮ, ನಿಯಮ, ಆಸನ, ಪ್ರತ್ಯಾಹಾರ, ಪ್ರಾಣಾಯಾಮ, ಧಾರಣ, ಧ್ಯಾನ, ಸಮಾಧಿ ಇವು ಯೋಗದ ಅಷ್ಟಾಂಗಗಳು. ಅದರಲ್ಲಿ ಇತ್ತೀಚೆಗೆ ಹೆಚ್ಚು ಜನಪ್ರಿಯವಾದದ್ದು ಯಾವುದು ಅಂತಂದರೆ ಯೋಗಾಸನ ಮತ್ತು ಪ್ರಾಣಾಯಾಮ, ಧ್ಯಾನ. ಯೋಗಾಸನ ಅಂತಂದರೆ ಇದು ನಮ್ಮ ದೇಹಕ್ಕೆ ಶ್ರಮ ವಹಿಸಿ ಮಾಡುವಂಥದ್ದಲ್ಲ, ನಿಧಾನವಾಗಿ ಉಸಿರಾಟದ ಮೂಲಕ ಮಾಡುವಂಥ ಒಂದು ವ್ಯಾಯಾಮ. ಇದರಿಂದ ನಮ್ಮ ದೇಹದಲ್ಲಿರುವಂಥ ಒತ್ತಡ ಆಗ್ಬೋದು, ಅಥವಾ ಅನೇಕ ಕಾಯಿಲೆಗಳಾಗ್ಬೋದು, ಅಥವಾ ನಮ್ಮ ಜೀರ್ಣಕ್ರಿಯೆ ಆಗ್ಬೋದು, ಇವೆಲ್ಲ ಒಂದು ಸುಲಲಿತವಾಗಿ ಆಗುವಂಥ ಕ್ರಿಯೆ ಮಾಡುವಂಥ ಒಂದು
ಯೋಗ. ಈ ಯೋಗ ಮಾಡುವುದು 1 ದಿವಸದ 2 ದಿವಸದಲ್ಲಿ ನಮ್ಗೆ ಅದ್ರದ್ದು ಏನು ಉಪಯೋಗ ಗೊತ್ತಾಗಲ್ಲ. ತುಂಬ ಸಮಯದವರೆಗೆ ಯೋಗ ಮಾಡ್ತಾ ಬಂದಾಗ ಸರ್ ಹೇಳಿದ್ರೆ 80 kg ಇದ್ದು 40 kg ಆಗಿದ್ದು ಅಂತ ಹೇಳ್ಕೊಂಡು ಹಾಗೆ ಕ್ರಮೇಣ ನಮ್ಗೆ ಅದರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ಇವತ್ತಿನ ದಿನಗಳಲ್ಲಿ ಏನು ಸ್ವಲ್ಪ ವ್ಯತ್ಯಾಸ ಆಯಿತು ಅಂದರೆ ನಾವು ಎಲ್ಲಿ ಹೋಗ್ತೀವಿ, ಸೀದಾ ಆಸ್ಪತ್ರೆಗೆ ಹೋಗ್ತೀವಿ. ಆದರೆ ಅಂಥ ಒಂದು ಅವಕಾಶ ಬೇಡ. ಏನೇ ಒಂದು ಉದಾಹರಣೆ ಹೊರಗಡೆ ದೇಶದಲ್ಲಿ ಹೋದಾಗ ಅಲ್ಲಿ ಏನೇ ಕಾಯಿಲೆ ಬಂದು 15ರಿಂದ 20 ದಿವಸ ತನಕ ಯಾವುದೇ ಚಿಕಿತ್ಸೆ ನೀಡಲ್ಲ ಅವರು. ಅವ್ರು ಹೇಳ್ತಾರೆ ರೆಸ್ಟ್ ತೊಗೊಳ್ಳಿ, ಚೆನ್ನಾಗಿ ನಿದ್ರೆ ಮಾಡಿ, ಚೆನ್ನಾಗಿ ಊಟ ತಿಂಡಿ ಮಾಡಿ, ನೀರು ಕುಡಿಯಿರಿ ಚೆನ್ನಾಗಿ ಅಂತ ಹೇಳ್ತಾರಂತೆ. ಅದರ ನಂತರ 15-20 ದಿವಸದಲ್ಲೂ ಕಡಿಮೆ, ಎಷ್ಟೇ ಜಾಸ್ತಿ 100 ಡಿಗ್ರಿ ಮೇಲೆ ಬರಲಿ ಜ್ವರ. ಯಾಕಂದರೆ ನಮ್ಮ ಅಕ್ಕನ ಮಗನಿದ್ದ, ಅವ್ರ ಮಗಳಿಗೆ 110 ಡಿಗ್ರಿ ಜ್ವರ ಬಂದರೂ ಕೂಡ ಅವ್ರು ಏನೇನೂ ಕೊಡಲಿಲ್ಲಂತೆ ಔಷಧ. ಚೆನ್ನಾಗಿ ಪಾಪು ಮಲಸಿ ತಣ್ಣೀರು ಬಟ್ಟೆ ಹಾಕಿ ಚೆನ್ನಾಗಿ ಒಂದು ಒಳ್ಳೆ ವಾತಾವರಣದಲ್ಲಿ ಮಗುವನ್ನು ಬಿಡಿ, ಕಿಟಕಿ ಎಲ್ಲ ಓಪನ್ ಮಾಡಿ ಗಾಳಿ ಬಿಡಿ ಮಗುವಿಗೆ ಅಂತ ಹೇಳಿದ್ರಂತೆ. ಅವನಿಗೆ ಆಶ್ಚರ್ಯ. ಅದಲ್ಲದೆ ಇನ್ನೊಬ್ರು ಡಾಕ್ಟರ್ ಬರ್ಬೋದು 110 ಡಿಗ್ರಿ ಬಂದರೂ ಹೀಗೆ ಹೇಳ್ತಿದ್ದಾರೆ, ಮಗು ಏನು ಊಟ ಮಾಡ್ತಾ ಇಲ್ಲ, ತಿಂಡಿ ತಿಂತಾ ಇಲ್ಲ ಅಂತ. ಅವರು ಕೂಡ ಹಾಗೆ ಹೇಳಿದ್ರಂತೆ. ಎಲ್ಲಿ ಹೋಗಿ ಯಾವ ಚಿಕಿತ್ಸೆನೂ ಅವ್ರು ಕೊಡಲಿಲ್ಲ. ಹಾಗೆ ಕ್ರಮೇಣ ಅವ್ರು ಹೇಳ್ದಂಗೆ ಸ್ವಲ್ಪ ತಣ್ಣೀರು ಬಟ್ಟೆ ಹಾಕಿದ್ವಿ, ಆಮೇಲೆ ಕಾಲಿಗೆಲ್ಲ ಸ್ವಲ್ಪ ಇದು ಮಾಡಿದ್ವಿ, ವೀಕ್ಸ್ ಎಲ್ಲ ಹಚ್ಚಿದ್ವಿ ನಮ್ಮ ಸಮಾಧಾನಕ್ಕೆ. ಆಮೇಲೆ ಹಾಗೆ ಕ್ರಮೇಣ ಕಡಿಮೆ ಆಯಿತು ಅಂತ ನಾವಂದ ಹೇಳಿದ್ವಿ. ನಾವೇನಾದರೂ ಆಗಿದ್ರೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಏನು ಗ್ಲುಕೋಸ್ ಅಂತೆ ಅದು ಇದು ಇಂಜೆಕ್ಷನ್ ಚಿಕ್ಕ ಮಗುವಿಗೆ ಕೊಟ್ಟು ಏನೆಲ್ಲ ಟ್ರೀಟ್ಮೆಂಟ್ ಮಾಡ್ತಿದ್ವಿ ಅಂತ ಹೇಳ್ಕೊಂಡು. ಆದರೆ ಅಲ್ಲಿ ಆ ಥರ ಮಾಡಲ್ಲ. ಆದರೆ ನಮ್ಮ ಗಡಿಬಿಡಿಯಲ್ಲಿ ನಾವು ಇಂಡಿಯಾದಲ್ಲಿ ಅಂದರೆ ನಮ್ಮ ರಾಜ್ಯದಲ್ಲಿ ಬಹಳ ಗಡಿಬಿಡಿಯಿಂದ ಯಾವ್ಯಾವ ಡಾಕ್ಟ್ರ್ ಏನೆಲ್ಲ ಮೆಡಿಸಿನ್ ಕೊಡ್ತಾರೋ ಅವೆಲ್ಲ ತಗೊಳ್ಳಿಕ್ಕೆ ನಾವು ನಡೀತೇವೆ. ಆದರೆ ಯೋಗದಿಂದ ಅವೆಲ್ಲ ಅವಶ್ಯಕತೆ ಇಲ್ಲ. ನಮ್ಮ ದೇಹ ಬಲಿಷ್ಠ ಮಾಡುತ್ತೆ, ದೇಹ ಗಟ್ಟಿಗೊಳಿಸುತ್ತೆ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯೋಗ ಮಾಡೋದ್ರಿಂದ ನಮ್ಮ ದೇಹ ಕಬ್ಬಿಣದ ಹಾಗಾಗಲಿಕ್ಕೆ ಸಾಧ್ಯ ಇದೆ. ಆದರೆ ನಾವು ಮಾಡುವಂಥ ಸಮಯ ಬೇಕು, ತಾಳ್ಮೆ ಬೇಕು, ಅಂದರೆ ಇದೆಲ್ಲ ಆಗಲಿಕ್ಕೆ ಸಾಧ್ಯ ಇದೆ. ಯೋಗ ಬಹಳ ಸುಲಭ, ಯಾವುದೇ ಖರ್ಚು ವೆಚ್ಚ ಇಲ್ಲ, ಬಹಳ ಸುಲಭವಾಗಿ ಮಾಡುವಂಥದ್ದು. ಸಮಯ ತೆಗೆದುಕೊಂಡು ನಾವೆಲ್ಲ ಯೋಗ ಮಾಡಬೇಕು ಅಂತ ಹೇಳ್ತಾ, ಅದೇ ಥರ ಯೋಗದ ಜೊತೆಗೆ ಪ್ರಾಣಾಯಾಮ ಅಂತಂದರೆ ಉಸಿರಾಟದ ಮೂಲಕ ನಾವು ನಮ್ಮ ದೇಹವನ್ನು ಸದೃಢಗೊಳಿಸಲಿಕ್ಕೆ ಏನೆಲ್ಲ ಮಾಡಬೇಕು ಅಂತ ಹೇಳ್ಕೊಂಡು ನಾವು ಹೇಳುವಂಥದ್ದು. ಪ್ರಾಣಾಯಾಮದ ಮೂಲಕ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಬೇಕು, ನಿಧಾನವಾಗಿ ಉಸಿರನ್ನು ಬಿಡಬೇಕು. ಅದರಲ್ಲೂ ಕೂಡ ಯಾವುದೇ ಒಂದು ದೇಹ ಧರಿಸುವಂತಹ ಒಂದು ವ್ಯಾಯಾಮ ಅಲ್ಲ. ವ್ಯಾಯಾಮ ಅಂದರೆ ಶರೀರ ಬಿಡುವುದರ ಜೊತೆಗೆ ಸುಸ್ತಾಗುತ್ತೆ. ಆದರೆ ಯೋಗ ಮತ್ತು ಪ್ರಾಣಾಯಾಮ ಮತ್ತು ಧ್ಯಾನ ಅವು ಯಾವುದು ಏನೂ ಒಂದು ಶರೀರಕ್ಕೆ ಇದಾಗಲ್ಲ. ಆದರೆ ಅದು ಒಳಗಡೆಗೆ ನಮಗೆ ದೇಹದ ಒಳಗಡೆಗೇ ಇರುವಂಥ ಎಲ್ಲ ಕಲ್ಮಶಗಳನ್ನು ಹೊರಹಾಕುವಂಥ ಶಕ್ತಿ ಈ ಯೋಗ ಮತ್ತು ಪ್ರಾಣಾಯಾಮ ಮತ್ತು ಧ್ಯಾನಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಧ್ಯಾನ ಕೂಡ ಅಷ್ಟೇ. ನಮ್ಮ ಮುನಿಗಳಾಗ್ಬೋದು, ಋಷಿ ಮುನಿಗಳಾಗ್ಬೋದು, ಅವರು ದಿನದಿಂದ ಒಂದು ಆಹಾರ, ಎಷ್ಟೋ ದಿನ ಏನಾದರೂ ಅಂತರಾಯ ಆದರೆ ಅಂದರೆ ತಿನ್ನುವಂಥ ಆಹಾರದಲ್ಲಿ ಏನಾದರೂ ಮಿಸ್ಟೇಕ್ ಆಯಿತು ಅಂದರೆ ಕೂದಲು ಬಂತು, ಉಗುರು ಬಂತು, ಅಥವಾ ಏನಾದರೂ ಕ್ರಿಮಿಕೀಟಗಳು ನೋಡಿದ್ರು, ಅಥವಾ ಏನೇನೋ ಆಯಿತು ಅಂದರೆ ಆ ದಿವಸ ಆಹಾರ ಅಲ್ಲೇ ಬಿಡ್ತಾರೆ. 1 ದಿವಸ ಆಗ್ಬೋದು, 2 ದಿವಸ ಆಗ್ಬೋದು. ಕೆಲವೊಂದು ದಶಲಕ್ಷಣದಲ್ಲಿ ಅದರಲ್ಲೆಲ್ಲ ಆಹಾರ ವಾರ 8 ದಿವಸ 10 ದಿವಸ ಬಿಡ್ತಾರೆ. ಆದರೂ ಕೂಡ ಅವರು ಆ್ಯಕ್ಟಿವ್ ಆಗಿರ್ತಾರೆ, ಧ್ಯಾನದಲ್ಲಿ ಇರ್ತಾರೆ ಅವರು. ಹಾಗೆ ಆರೋಗ್ಯವಾಗಿರಬೇಕು ಅಂತಂದರೆ ಬರೀ ಆಹಾರ ತಿಂದಷ್ಟೇ ನಾವು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಅನ್ನೋದನ್ನು ನಮ್ಮ ತಪ್ಪು ಕಲ್ಪನೆ ಅದು. ಉಪವಾಸ ಮಾಡಿದರೆ ಅಯ್ಯೋ ನಾವು ಸುಸ್ತಾಗಿಬಿಡ್ತೀವಿ, ವೀಕ್ ಆಗಿಬಿಡ್ತೀವಿ, ನಮಗೇನು ಮಾಡೋಕ್ಕಾಗಲ್ಲ. ಧ್ಯಾನ ಮಾಡ್ತಿದ್ರೆ ನಮ್ಗೆ ಸಮಯ ಇಲ್ಲ, ಅದರಿಂದ ಏನೂ ಆಗಲ್ಲ. ಯೋಗ ಮಾಡಿದ್ರೆ ಅವೆಲ್ಲ ನಮ್ಮದು ಒಂದು ಇದು ಗಟ್ಟಿ ಮನಸ್ಸು ಮಾಡಿಬಿಟ್ಟು ನಾವು ಯೋಗನ, ಪ್ರಾಣಾಯಾಮನ, ಧ್ಯಾನ ಮಾಡೋದ್ರಿಂದ ನಾವು ಮುಂದೆ ಸದೃಢವಾದಂಥ ದೇಹ ಬೆಳೆಸೋದ್ರ ಜೊತೆಗೆ ಒಳ್ಳೆಯ ಜ್ಞಾನವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಮಗು ಬಂದಿದೆ, ಅವಳು ಕೂಡ ತುಂಬ ಆ್ಯಕ್ಟಿವ್ ಆಗಿದ್ದಾಳೆ, ಅರ್ಥ ಆಗಿಲ್ಲ. ಹಾಗೆ ಎಲ್ಲರಿಗೂ ನಾನು ಒಂದೇ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾನು ಈ ಸಲ ಫಸ್ಟ್ ಟೈಮ್ ಬಂದರೆ ನಾನು ಇದ್ರ ಬಗ್ಗೆ ಅಷ್ಟೊಂದು ನಿಮ್ಮ ಮಾಸದ ಸಭೆಗಳ ಬಗ್ಗೆ ಒಂದ್ಸತಿ ಹೋದರೆ ನಿಮಗೆ ಗೊತ್ತಾಗೋದು, ಯಾರಿಗೆ ಕೇಳಿದ್ರೆ ಗೊತ್ತಾಗಲ್ಲ ಅನ್ನೋ ಒಂದು ಉದ್ದೇಶದಿಂದ ನಾನು ಇವತ್ತು ಬಂದಿದ್ದೇನೆ. ಬಟ್ ನಾನೇನು ಅಷ್ಟು ಪ್ರಿಪೇರ್ ಆಗಲಿಲ್ಲ. ನನ್ನ ಕೆಲಸ ಒತ್ತಡದಿಂದಾಗಿ ತುಂಬ ಸಮಯಾವಕಾಶ ತುಂಬಾ ಕಡಿಮೆ ಆಯಿತು. ಹಾಗೂ ನಾನು ಬರಬೇಕೋ ಬೇಡ ಅಂತ ಈಗ ಯೋಚನೆ ಮಾಡ್ತಿದ್ದೆ. ಎಲ್ಲ ವಿಸ್ತಾರವಾಗಿ ವೀರೇಂದ್ರ ಮಾಸ್ಟರ್ ಹೇಳಿದ್ದಾರೆ, ಮತ್ತು ಇವರು ಹೇಳಲಿಕ್ಕಿದ್ದಾರೆ, ಯಾರು ವಸಂತ ಅವರು ಮತ್ತು ನಮ್ಮ ಇವರು ಹೇಳಲಿಕ್ಕಿದ್ದಾರೆ. ಕೇಳಿ ಖುಷಿ ಆಯಿತು.
ನನಗೆ ಅವಕಾಶ ಕೊಟ್ಟಿದ್ದೀರಾ. ಸಾಧ್ಯವಾದಷ್ಟು ನನ್ನ ಬಳಗವನ್ನು ನಾನು ಕಲ್ತ್ಕೊಂಡು ಬಂದಿದ್ದೆ ತುಂಬ ಇಷ್ಟಪಡ್ತೇನೆ. ಈ ಮಾಸದ ಸಭೆ ತುಂಬ ಚೆನ್ನಾಗಿದೆ. ಮಾಸ ಅಂದರೆ ತಿಂಗಳು, ಮಾಸದ ನೆನಪೋದ ಆ ತಿಂಗಳಲ್ಲಿ ಒಂದು ಏನೇನು ಆಗಿದೆ ಹೋಗಿದೆ ಅನ್ನೋ ನೆನಪು ಮಾಡ್ಕೊಳ್ಳುವಂಥ ಒಂದು ಸಮಯ. ಆ ಹೆಸರು ಕೂಡ ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಬಂದಾಗಲೇ ಯಾವುದೇ ಆಗಲಿ ಒಂದು ಅಲ್ಲಿ ಹೋದಾಗಲೇ ಅದರ ವಿಷಯ ಅದ್ರ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ. ಮನೇಲೇ ಕೂತ್ಕೊಂಡು ಅದಾ ತಿಂಗಳಲ್ಲಿ ಒಂದು ದಿವಸ ಸುಮ್ಮನೆ ಟೈಮ್ ಪಾಸ್ ಮಾಡಲಿಕ್ಕೆ ಅಂತ ಹಿಂಗೆ ಅನಿಸುತ್ತೆ. ಬಟ್ ಬಂದಾಗಲೇ ಅದ್ರ ಪರಿಣಾಮ ಏನು ಹೇಗೆ ಅನ್ನೋದು ಗೊತ್ತಾಗುತ್ತೆ. ಆದಷ್ಟು ನನ್ನ ಬಳಗವನ್ನು ಕರ್ಕೊಂಡ್ಬರಲಿಕ್ಕೆ ನಾನು ಕೂಡ ಇಷ್ಟಪಡ್ತೀನಿ ಅಂತ ವೀರೇಂದ್ರ ಮಾಸ್ಟರ್ಗೆ ಮತ್ತು ಪ್ರಶಾಂತ್ ಅವರಿಗೆ ಅವ್ರಿಗೆ ಭರವಸೆ ನೀಡ್ತಾ ನನಗೆ ಮಾತಾಡಲಿಕ್ಕೆ 2 ಅವಕಾಶ ಕೊಟ್ಟಿದ್ದೀರಾ. ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜನ ಹೃದಯಾಘಾತದಿಂದ ಮರಣ ಹೊಂದಿದ್ದಾರೆ. ಇವತ್ತು ನಿನ್ನೆ ಸಂಜೆವರೆಗೆ ಮತ್ತೆ ಇಬ್ರು ಮರಣ ಹೊಂದಿದ್ದಾರೆ. ಅದು ಯಾವ ವಯಸ್ಸಿನವರು ಅಂದ್ರೆ ಕೇವಲ 40ರ ಒಳ ವಯಸ್ಸಿನವರು. ಇದಕ್ಕೆ ಕಾರಣ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳುವಲ್ಲಿ ನಾವು ಅಳವಡಿಸಿಕೊಂಡಿರ್ತಕ್ಕಂತಹ ಜೀವನ ಶೈಲಿ. ಆ ಜೀವನ ಶೈಲಿಯ ಕಾರಣ ಮುಖ್ಯವಾಗಿ ನಮ್ಮ ಆರೋಗ್ಯವನ್ನು ಕಾಪಾಡುವಲ್ಲಿ ಕಾರಣ ಆಗಿದೆ. ಯಾಕೆಂದರೆ ನಾವು ರೊಟ್ಟಿ ತಿನ್ನೋದು ಬಿಟ್ಟು ಯಾವಾಗ ತಿನ್ನೋಕೆ ಹೋಗೋ ಈ ಶರೀರ ಅದಕ್ಕೆ ಒಗ್ಗಲ್ಲ. ಪಿಜ್ಜಾ, ಬರ್ಗರು ಅದು ಚೈನೀಯರಿಗೆ ಮಾತ್ರ ಯೋಗ್ಯವಾದಂಥ ಆಹಾರ. ಮತ್ತೆ ಅದೇ ರೀತಿ ನಾವು ಪಿಜ್ಜಾ ಬರ್ಗರ್ ಅಂತಿದ್ದೀವಿ, ಅದು ವಿದೇಶಿಯ ಪಾಶ್ಚಾತ್ಯ ಸಂಸ್ಕೃತಿಯವರಿಗೆ ಅದು ವಿಶೇಷವಾದ ಆಹಾರ. ಅದು ನಮ್ಮ ಆಹಾರ ಅಲ್ಲ. ಭಾರತೀಯ ಸಂಸ್ಕೃತಿಗೆ, ಭಾರತೀಯ ವಾತಾವರಣಕ್ಕೆ, ಭಾರತೀಯ ಹವಾಮಾನ ಪರಿಸ್ಥಿತಿಗೋಸ್ಕರವಾಗಿಯೇ ವಿಶೇಷವಾಗಿ ನಮಗೆ ಪ್ರಕೃತಿಯೇ ಇಂಥ ಆಹಾರವನ್ನು ತಿನ್ನಲಿಕ್ಕೆ ಕೊಟ್ಟಿದೆ. ನೀವು ವಿದೇಶದಲ್ಲಿ ಹೋದರೆ ನಿಮಗೆ ಜೋಳ ಕೇಳಿದ್ರೆ ಸಿಕ್ಕಲ್ಲ, ರಾಗಿ ಕೇಳಿದ್ರೆ ಸಿಕ್ಕಲ್ಲ, ದ್ವಿದಳ ಧಾನ್ಯಗಳು ಕೇಳಿದ್ರೆ ಸಿಕ್ಕಲ್ಲ. ಅಲ್ಲೆಲ್ಲ ಇವೆಲ್ಲ ಭಾರತದಿಂದ ಹೋಗಿರ್ತಕ್ಕಂಥವು. ನಾವು ಏನು ಬೇಡ ಅಂದಿದ್ವಿ, ಬೇಡ ಅಂದ್ಕೊಂಡಿದ್ವು, ಅವೆಲ್ಲ ಇವತ್ತು ನಮ್ಗೆ ಬೇಕಾದವು. ನಮಗೆ ಏನು ಬೇಕಾಗಿತ್ತು ಅವನ್ನೆಲ್ಲ ದಾನ ಮಾಡ್ಬಿಟ್ವಿ ಅವರಿಗೆ. ಅವರು ನಮ್ಮ ಆಹಾರ ಪದ್ಧತಿಯನ್ನ ಈಗ ಬಳಕೆ ಮಾಡ್ತಾ ಹೋಗ್ತಾ ಇದ್ದಾರೆ, ನಾವು ಅವರ ಆಹಾರ ಪದ್ಧತಿಯನ್ನ ಬಳಕೆ ಮಾಡ್ತಾ ಹೋಗ್ತೇವೆ. ಅವರು ಹೊಂದ್ಕೊಳ್ತಾರೆ, ನಾವು ಹೊಂದ್ಕೊಳ್ಳೋದು ಕಷ್ಟ. ಯಾಕೆಂದ್ರೆ ನಮ್ಮ ವಾತಾವರಣ, ನಮ್ಮ ದೇಹ ಸ್ಥಿತಿ ಈ ಒಂದು ವಾತಾವರಣಕ್ಕೆ ಒಗ್ಗಿಕೊಂಡಿದೆ. ಆ ಕಾರಣದಿಂದಾಗಿ ವಸಂತ ಪ್ರಸರ್ ಹೇಳಿದಂಗೆ ನಮ್ಮ ಜೀವನ ಶೈಲಿಯನ್ನ ಸಾಕಷ್ಟು ಬದಲಾವಣೆ ಮಾಡ್ಕೊಳ್ಬೇಕು. ಪಿಜ್ಜಾ, ಬರ್ಗರ್ ಮತ್ತೆ ನ್ಯೂಡಲ್ಸ್, ಈ ಜಿಂಕ್ ಫುಡ್ ಏನಿದೆ ನಮ್ಮ ಶಾರೀರಿಕ ಸ್ಥಿತಿಯನ್ನ ಹಾಳು ಮಾಡ್ತಾ. ಇವತ್ತು ಏನು ಜಾಸ್ತಿ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ, ಇದು ಈ ಕಾರಣದಿಂದಲೇ. ಒಬೆಸಿಟಿ ಪ್ರಾಬ್ಲಮ್ ಯಾವ ಕಾರಣದಿಂದ ಆಗಿದೆ ಅಂದ್ರೆ ಈ ಜಂಕ್ ಫುಡ್ ನ ಆಹಾರ ಪದ್ಧತಿಯಿಂದಲೇ ಪ್ರಾರಂಭ ಆಗಿದೆ. ಮತ್ತು ಮನೆಯಲ್ಲಿ ಆಹಾರ ಈಗ ಏನ್ ಮಾಡಿದ್ರೆ ಒಂದು ಹೊಸ ಸ್ಟೈಲ್ ಶುರುವಾಗಿದೆ. ವೀಕೆಂಡ್ ಟೈಮಲ್ಲಿ ಸಿಟಿಗಳಲ್ಲಿ ನೋಡಿ, ಇವತ್ತು ಹಾಸನ್ನಲ್ಲೂ ನೋಡಿ, ನಿಮಗೆ 2 ಭಾಗದಲ್ಲಿ 3 ಭಾಗದಲ್ಲಿ ಸ್ಟಾಲ್ಗಳನ್ನ ಮಾಡಿದ್ದಾರೆ. ಒಂದು ಸಹ್ಯಾದ್ರಿ ಟಾಕೀಸ್ ಹತ್ರ, ಮತ್ತೊಂದು ಪೃಥ್ವಿ ಟಾಕೀಸ್ ಹತ್ರ, ಮತ್ತೊಂದು ಸ್ಟೇಡಿಯಂ ಹತ್ರ. ಹಿಂದೆ ಅಲ್ಲಿ ಜನನೇ ಇರಲಿಲ್ಲ, ಯಾರೋ ಹೋಗಿ ತಿಂತಾ ಇದ್ರು. ಇವತ್ತು ಚೇಂಜಸ್. ನಾವು ಬೆಂಗಳೂರು ಸಿಟಿಗೆ ಹಾಸನವನ್ನ ಹೊಂದ್ಕೊಳ್ತಾ ಇದ್ದೀವಿ. ಮುಂದೆ ಶ್ರಮಗಳಾದ್ರೂ ಏನು ವಿಶೇಷತೆ ಇಲ್ಲ, ಜಾಗ ಸಿಕ್ಕಿದ್ರೆ ಮಾಡ್ತಾರೆ. ಶನಿವಾರ ಭಾನುವಾರ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ, ಪಾರ್ಕಿಂಗ್ಗೆ ಜಾಗ ಇಲ್ಲ, ಓಡಾಡಕ್ಕೆ ಜಾಗ ಇರಲ್ಲ. ನಾವು ಎಷ್ಟೋ ಸರಿ ಗ್ರಾಮ ಪಂಚಾಯತಿಗೂ ಕಂಪ್ಲೇಂಟ್ ಮಾಡಿದ್ವಿ, ಆ ಜಾಗವನ್ನು ಬದಲಾಯಿಸಿ ಅಂತ. ಅದಕ್ಕೆ ರಾಜಕೀಯ ಪ್ರಭಾವ ಜಾಸ್ತಿ, ಅದರಿಂದ ಅದನ್ನು ಬದಲಾವಣೆ ಮಾಡೋ ಸ್ಥಿತಿಲಿಲ್ಲ. ನಾವು ಹೇಳಿದ್ವಿ, PDO ಅವ್ರ ಹತ್ರ ಮಾತಾಡಿದ್ವಿ. ಪಾಪ ಅವ್ರು ಏನ್ ಮಾಡ್ತಾರೆ, ಅವರು ಆ ಸ್ಥಿತಿ ಇಲ್ಲ, ಬದಲಾವಣೆ ಮಾಡೋ ಸ್ಥಿತಿ ಇಲ್ಲ. ಇದು ರಾಜಕೀಯ ಪ್ರಭಾವದ ಕಾರಣದಿಂದಾಗಿ ಇಲ್ಲಿದೆ. ಅಲ್ಲಿ ಪಾರ್ಕಿಂಗೇ ಇಲ್ಲ. ಅಂದ್ರೆ ಇಂಥ ಸ್ಥಿತಿ, ಪಾರ್ಕಿಂಗ್ ಇಲ್ಲದ್ರೆ ಇಲ್ಲಷ್ಟೇ ಸಮಸ್ಯೆ ಅಲ್ಲ, ಹಾಸನದಲ್ಲೂ ಸಮಸ್ಯೆ ಆಗಿದೆ. ಕಾರಣ ಏನಪ್ಪಾ ಅಂದ್ರೆ ನಾವೆಲ್ಲ ಏನ್ ಮಾಡ್ತಾ ಇದೀವಿ, ವೀಕೆಂಡ್ ಟೈಮ್ ಅನ್ನ ಸಂಜೆ ಏನು ಮಾಡಲ್ಲ, ಗಂಡ ಹೆಂಡತಿ ಮಕ್ಳು ಎಲ್ಲ ಅಲ್ಲಿ ಹೋಗಿ ತಿಂತೀವಿ. ಅಲ್ಲಿ ಯಾವ ಕಾಲದ ಎಣ್ಣೆ ಉಪಯೋಗಿಸಿರ್ತಾನೋ, ಇಂದ್ಲು ದಿನಗೂ ಎಣ್ಣೆ ಉಪಯೋಗಿಸಿರ್ತಾನೋ, ಏನು ಮಾಡಿರ್ತಾನೋ ಗೊತ್ತಿಲ್ಲ. ಅವನ ಪಾಪ ಅವನ ಜೀವನಕ್ಕೋಸ್ಕರ ಅವನ ಮಾಡಲೇಬೇಕಾಗತ್ತೆ. ನಾವು ಅದನ್ನೇ ತಿಂದು ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತೇವೆ. ಮತ್ತು ವಸಂತ ಪ್ರಸರ್ ಹೇಳಿದಾಗೆ ಈ ಕೆಲವೊಂದು ಜೀವನ ಶೈಲಿಯನ್ನು ನಾವು ಅಳವಡಿಸ್ಕೊಳ್ಳೇ ಇಲ್ಲ. ನಾವು ದಿನಕ್ಕೆ ಇಷ್ಟು ಹೆಜ್ಜೆ ಓಡಾಡಬೇಕು ಅನ್ನುವುದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ಯೋಗಶಾಸ್ತ್ರಗಳಲ್ಲಿ ಇದೆ. ನಾವು ಓಡಾಡೋದೇ ಇಲ್ಲ, ವಾಹನವನ್ನು ಎಲ್ಲದಕ್ಕೂ ಬಳಸ್ಕೊಳ್ತಾನೆ ಹೋಗ್ತೀವಿ, ನಡೆಯೋದೇ ಕಷ್ಟ. ಆ ಪರಿಸ್ಥಿತಿ ಆಗಿದೆ. ಅಂದರೆ ಬದಲಾವಣೆ ಮಾಡಿಕೊಂಡಾಗ ನಮ್ಮ ಜೀವನ ಪರಿಸ್ಥಿತಿ ಒಂದು ಒಳ್ಳೆಯ ರೀತಿಗೆ ಬರುತ್ತೆ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ವಿಶೇಷವಾಗಿ ಅವರು ನಮಗೆ ತಿಳಿಸಿಕೊಟ್ಟದಕ್ಕಾಗಿ ಮತ್ತೊಮ್ಮೆ ಅವರಿಗೆ ಹೃದಯ ತುಂಬಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮ ಜಗದೋ ತಾರನ ಆಡಿಸಿದನ ಜೋದೆ ಜಗದೋ
ಇದೇನು ನಮಗೆ ಮೇಡಮ್ ಅವರು ಹೇಳಿದ್ರು ಮುಂಜಾನೆ ಕಾರ್ಯಕ್ರಮ ಇದೆ ಬನ್ನಿ, ನೀವು ಬಿಡುವಾಗ ಬನ್ನಿ ಅದು. ನಾನು ಸೇವೆ ಹೋಗಿ ಸೇವೆ ಕಾರ್ಯಕ್ರಮ ಮುಗಿಸಿ ಬಂದೇನೆ. ಆದರೆ ನಾನು ಬರಬೇಕಾದ್ರೂ ಕೂಡ ಮನೆಯಲ್ಲಿ ಮಳೆ ಅದಕ್ಕೆ ಬರುವಾಗಲೇ ಎಲ್ಲಿ ನಿಮ್ಮ ಆಚರಣೆಗೆ ಏನಿದ್ದೆ ಸ್ವಲ್ಪ ಇದ್ದೆ ಕೂತ್ಕೊಂಡು ಬರದೆ ಏನಂತ ನಾನು ಹೊತ್ತಿದ್ದೆ ಗಾಡಿ. ಆದರೆ ಚಳಿಗೆ ಮೈಯೆಲ್ಲ ನನ್ನ ನಡುಗುತ್ತಿತ್ತು, ನನ್ನ ಬಾಡಿ ಮೈಯೆಲ್ಲ ಚಳಿಗೆ ನನ್ನ ನಡುಗುತ್ತಿತ್ತು ನಾವು ಒಂದು ಮಾಡಿ ಯಾಕೆ ಅಂತ ಚಿಂತನೆ ಮಾಡಿ ನೋಡಿ ಆಗ ಅನಿಸಿತ್ತು ಇಲ್ಲಿ ತುಂಬ ಬೆಟ್ಟದಲ್ಲಿ ಆಗುತ್ತಿತ್ತು, ತುಂಬ ಚಳಿ. ಆಮೇಲೆ ತಿಳಿಯಿತು ಇಲ್ಲಿ ಸೇರಿರುವ ಕವಿ ಕಲಿಯುತ್ತಿದೆ ಅನ್ನೋದನ್ನ ಕವನ ಕೇಳಿ. ಮತ್ತೆ ನನಗಲ್ಲ ಅಂತ ಏನು ಹೆಂಡತಿ ಗಂಡನಿಗೆ ಹೇಳ್ತಕ್ಕಂಥದ್ದೇನು ನೆಂಟು ಬಂದಿರ್ತಾರೆ. ನಾನು ಕಾಫಿ ಕಾಯಿಸು ಎಂದನಲ್ಲ, ಕಾಫಿ ಕಾಯಿಸ್ತಾ ಇದ್ದನಲ್ಲ, ಆದರೆ ನೀವು ತರಬೇಕು ಸಿಹಿಯಾಗಲಿಕ್ಕೆ ಬೆಲ್ಲ ಅಂತ. ಸರಿ, ತಂದು ಕೊಡ್ತೀನಿ ಬೆಲ್ಲ, ಅದು ನನಗ ನೀನು ಅಂದಾಗ ಅಲ್ಲ, ನಿನಗೆ ನನ್ನ ಬೆಲ್ಲ ಅಂತ. ಕಾಲದವರೆಗೆ ಕೂಡ ಎಲ್ಲ ಹಲವಾರು ವಿಚಾರಗಳನ್ನು ನಾವಿಲ್ಲಿ ವಿನಿಮಯ ಮಾಡಿಕೊಂಡಿದ್ದೇವೆ. ಈಗ ಕೊನೆಯದಾಗಿ ಇವರು ಸಹ್ಯಾದ್ರಿ ಥಿಯೇಟರ್ ನಾಲ್ಕು ಸರ್ಕಲ್ ಅಲ್ಲಿ ಸಂಡೇ ಜನ ಸೇರಿ ತಿನ್ನೋದನ್ನು ನೋಡಿದ್ರೆ ಈ ಹಿಂದಿನ ಕಾಲದ ಊಟ ಬಲ್ಲವನಿಗೆ ಏನು ರೋಗವಿಲ್ಲ ಅಂತ ಹೇಳಿದ್ರೆ ಅವ್ರು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರ. ಅದಕ್ಕೋಸ್ಕರ ಈಗ ಊಟ ನಾನಾ ತರದ ಊಟ ಹಂಬಲಿಸಿದ್ದಾರೆ ಜನ ಅಂತ ಹೇಳಿ ನಾವು ಅನ್ಕೋಬೇಕಾಗುತ್ತೆ. ಆದ್ರೆ ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಅವ್ರು ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳೋದಿದ್ರೆ ಅದು ಅವರು ಶ್ರಮಿಕರು ಇದ್ರು. ಅವ್ರಿಗೆ ಈ ಯೋಗ ಇರಲಿಲ್ಲ, ಅವ್ರು ಶ್ರಮ ಯೋಗ ಅವ್ರು ಮಾಡ್ತಾ ಇದ್ರು, ಶ್ರಮ ಯೋಗ. ಅವರು ಚೆನ್ನಾಗಿ ಕೆಲಸ ಮಾಡ್ತಿದ್ರು, ಹಾಗಾಗಿ ಆ ಕಾಲಕ್ಕೆ ತಕ್ಕ ಹಾಗೆ ಏನು ತಿನ್ಬೇಕು ಅದನ್ನ ತಿಂತಾ ಇದ್ರು. ಅದನ್ನು ತಪ್ಪಿಸ್ಬೇಡಿ ಅಂತ ಹೇಳೋಕ್ಕೋಸ್ಕರ ಅವರು ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಒಂದು ಗಾದೆಯನ್ನು ಅವರು ಆಗ ತಂದಿದ್ರು. ಆಮೇಲೆ ಅವರು ಮುಂದುವರಿದು ಅದನ್ನೇ ಕೂಡ ಆಗಿನ ಕಾಲದಲ್ಲೂ ಈಗ ಯೋಗಾಸನ ಅಂತ ಹೇಳಿ ಏನೇನು ಮಾಡ್ತಿದ್ದೀವಿ ಪ್ರತಿಯೊಂದಕ್ಕೂ ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೆ, ನಮ್ಮ ಮೆದುಳಿಗೆ ಏನೇನು ಆಸನಗಳನ್ನು ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಅದು ಆಗಿನ ಕಾಲದಲ್ಲಿ ಏನು ಇಲ್ಲದನ್ನು ಪಾಲಿಸ್ಕೊಂಡು ಬರ್ತಾ ಇದ್ರು. ಆಗಿನ ಕಾಲದಲ್ಲಿ ಹುಟ್ಟಿದಂತ ಗಾದೆ ಏನು ಅಂತ ಹೇಳಿದ್ರೆ, ಒಂದನೇದಾಗಿ ಅವ್ರು ಮಾಡ್ತಾ ಇದ್ದದ್ದು ಶ್ರಮ ಯೋಗ, ಇನ್ನೊಂದಕ್ಕೆ ದುಡಿತಾ ಇದ್ರು, ಪ್ರತಿಯೊಬ್ಬರು ಕೂಡ ದುಡಿತಿದ್ರು. ಆಮೇಲೆ ಧ್ಯಾನ ಯೋಗ, ಪ್ರತಿಯೊಬ್ಬರು ಕೂಡ ಯಾವುದೋ ಒಂದು ಹೊತ್ತಲ್ಲಿ ಅದು ಬೆಳಿಗ್ಗೆ ಆಗಿರ್ಬೋದು, ಸಂಜೆ ಆಗಿರ್ಬೋದು, ದೇವಸ್ಥಾನ, ಮಂದಿರ ಇಲ್ಲ ಮನೆಯಲ್ಲೇ ಆದ್ರೂ ಹೋಗಿ ನಮಸ್ಕಾರ ಮಾಡಿ 5 ನಿಮಿಷ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ತಿದ್ರು, ಅಂತರ್ಮುಖಿ ಆಗ್ತಿದ್ರು. ಒಂದು ಧ್ಯಾನ, ಮನಸ್ಸನ್ನು ಕೇಂದ್ರೀಕರಿಸಿದ್ದು ಧ್ಯಾನ ಯೋಗ. ಇನ್ನೊಂದು ಹೇಳಿದ್ರೆ ಜ್ಞಾನ ಯೋಗ. ಈಗಿನ ಕಾಲದಲ್ಲಿ ತರ ಪುಸ್ತಕಗಳು ಇಲ್ಲದಿದ್ದು ಕೂಡ ಸಂಜೆ ಒಂದು ನಾವು ಕೇಳಿದ್ದೀವಿ, ಅಲ್ಲೊಂದು ಕಟ್ಟೆಯ ಮೇಲೆನ ಇಲ್ಲ ದೇವಸ್ಥಾನದಲ್ಲಿ ಏನೇನೋ ಪ್ರವಚನವನ್ನು ಕೇಳೋದಾ ಇಲ್ಲ ಅಂತ ಹೇಳಿದ್ರೆ ಯಕ್ಷಗಾನ, ಹರಿಕತೆ. ಹಿಂದಿನ ಕಾಲದಲ್ಲಿ ಏನು ಮಾಡ್ತಾ ಇದ್ರು, ತಮ್ಮ ಜ್ಞಾನವನ್ನು ವೃದ್ಧಿಸ್ಕೊಳ್ತಾ ಇದ್ರು. ಈ ತರದ 3 ಯೋಗಗಳಿಂದ ಕೂಡ ಅವರು ಇದ್ದದ್ರಿಂದ ಈ ನಮ್ಮ ಕುಮಾರಣ್ಣನವರ ತರ ಅವರ ಸಂಗೀತ ಯೋಗ ಕೂಡ ಅವರಿಗೆ ಅದೇ ತರ ಸಿಗ್ತದೆ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರು ಆಗಿನ ಕಾಲದಲ್ಲಿ ಬಂದವರು ಅಂತ ಹೇಳ್ಬೋದು. ಅದೆಲ್ಲವನ್ನು ನಾವು ಇಂದು ಕೂಡ ನಮ್ಮಲ್ಲಿ ರೂಢಿಸಿಕೊಂಡು ಬಂದ್ರೆ ಹೆಚ್ಚಿನ ಅಂಶ ಈ ಒಂದು ಯೋಗಾಸನವನ್ನು ಮಾಡಿದಷ್ಟೇ ಒಂದು ಪರಿಣಾಮ ಬೀರಿತು ನಮ್ಮಲ್ಲಿ ಕೂಡ ಅಂತ ನಾನು ಕೂಡ ಅನ್ಕೋತೀನಿ. ಅಂಥದ್ರಲ್ಲಿ ನಾವು ಈಗ ಈ ಜ್ಞಾನ ಯೋಗ ಅಂತ ಬೆಳೆಸಿಕೊಳ್ಳೋಕ್ಕೋಸ್ಕರ ಈ ನಮ್ಮ ಇಂತಹ ಒಂದು ಸಾಹಿತ್ಯ ವೇದಿಕೆ ಕೂಡ ಒಂದು ಅನುಕೂಲ ಮಾಡಿಕೊಡ್ಬೋದು ಅಂತ ನಾನಾದ್ರೂ ಅನ್ಕೊಳ್ತಾ ಇದ್ದೀನಿ. ಇಂದಿನ ಜಂಜಾಟದಲ್ಲಿ ನಮಗೆ ದಿನ ಮಾಡ್ಕೊಳ್ಳೋದು ಇನ್ನೂ 10 ಹಲವು ಜನರ ಒಂದು ವಿಚಾರ. ಮೇಡಮ್ ಹೇಳಿದ್ದು ನಾನೇನು ಗೊತ್ತಿಲ್ಲ, ನಾನೆಲ್ಲ ಇಲ್ಲಿ ಗೊತ್ತಿದ್ದವರು ಎಲ್ಲರೂ ಕೂಡ ತುಂಬಾ ವಿಷಯಗಳನ್ನು ತಿಳ್ಕೊಂಡಿದ್ದಾರೆ, ವಿನಿಮಯ ಮಾಡ್ಕೊಳ್ತಾ ಇದ್ವಿ. ಹಾಗಾಗಿ ಇದೊಂದು ಜ್ಞಾನ ಯೋಗ. ಈ ತರ ಒಂದು ಇಲ್ಲಿ ಬಂದು ನಾವೊಂದು ತಿಂಗಳಿಗೊಂದ್ಸಲ ನಾವಿಲ್ಲಿ ಜ್ಞಾನ ಯೋಗ ಮಾಡ್ಕೊತಿದ್ದೀವಿ ಅಂತ ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ನಾನೀಗ ಯೋಗಾಸನದಿಂದ ವಿಮುಖರಾಗಿ ಯಾವುದೋ ಒಂದು ಹಿಂದೆ ಬರೆದಂತ ಒಂದು ಕವನವನ್ನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ. ಈಗ ಇದು ಅನ್ಕೊಳ್ತದ್ದು ಹಿಂದೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಒಂದು ಯುದ್ಧ ನಡೀತು. ಆ ಟೈಮಲ್ಲಿ ಬರೆದಂತಹ ಒಂದು ಕವನ. ಈಗ ಅದನ್ನ ಯಾಕೆ ಅಂತ ಹೇಳಿಕ್ಕೆ ಮೊನ್ನೆ ಇಸ್ರೇಲ್ ಮತ್ತೆ ಇರಾನ್ ನಡೀತಾ. ಹಾಗಾಗಿ ಇದು ನಡೀತಾನೆ ಇದೆ, ನಡೆಯದೇ ಇರ್ಬೇಕಾದ್ರೆ ಏನಾಗ್ತಿತ್ತಪ್ಪ, ಏನೊಂದು ಯೋಚನೆ ಬರ್ಬೇಕಿತ್ತು ಮನುಷ್ಯನ ಮನಸ್ಸಿನಲ್ಲಿ ಅಂತ ಯೋಚನೆ ಮಾಡ್ತಿರ್ಬೇಕಿದ್ರೆ ನಮಗೆ ನೆನಪಾಗುತ್ತಿದ್ದಾರೆ ನನಗೆ ಮಹಾವೀರ ಬುದ್ಧ ಅಂತ ಹೇಳಿ ಅವರ ಒಂದು ಏನಂತ ಆದರ್ಶಗಳನ್ನು ನಾನು ಪಾಲನೆ ಮಾಡಿದ್ದು ನಡೀತಾ ಇರಲಿಲ್ಲ ಅಂತ ಹೇಳಿ ನನಗೆ ನೆನಪಾಯಿತು. ಹಾಗಾಗಿ ನಾನು ಆ ಒಂದೇ ಶೀರ್ಷಿಕೆ ನೆನಪಾಗುತ್ತಿದ್ದಾರೆ ನನಗೆ ಮಹಾವೀರ ಬುದ್ಧ. ನೆನಪಾಗುತ್ತಿದ್ದಾರೆ ನನಗೆ ಮಹಾವೀರ ಬುದ್ಧ,
ಜಗದೆರಡು ದೇಶದಲ್ಲಿ ನಡೆಯುತ್ತಿವೆ ಯುದ್ಧ. ನೆಲ ಹಾಕುತ್ತಿದ್ದಾರೆನಗೆ ಮಹಾವೀರ ಬುದ್ಧ, ಜಗದೆರಡು ದೇಶದಲ್ಲಿ ನಡೆಯುತ್ತಿರುವ ಯುದ್ಧ. ಇವರ ಆದರ್ಶಗಳಿಗೆ ಮನುಜ ನಾದೆಡೆ ಬದ್ಧ, ವಿಶ್ವದೆಲ್ಲೆಡೆ ಬದುಕು ಸುಖ ಸಮೃದ್ಧ. ಇವರ ಆದರ್ಶಗಳಿಗೆ ಮನುಜ ನಾದೆಡೆ ಬದ್ಧ, ವಿಶ್ವದೆಲ್ಲೆಡೆ ಬದುಕು ಸುಖ ಸಮೃದ್ಧ. ರಾಕೆಟ್ಟು ಕ್ಷಿಪಣಿ ಗುಂಡಿನ ಹೊಡೆತ, ಆಸ್ಪತ್ರೆ ಮೇಲೂ ಗ್ರೆನೇಡು ಬಾಂಬೆಸೆತ. ರಾಕೆಟ್ಟು ಕ್ಷಿಪಣಿ ಗುಂಡಿನ ಹೊಡೆತ, ಆಸ್ಪತ್ರೆ ಮೇಲೂ ಗ್ರೆನೇಡು ಬಾಂಬೆಸೆತ. ಸರ್ವನಾಶವಾದವೆಷ್ಟೋ ಮನೆ ಮಠ, ಶಿಕ್ಷಣಾರ್ಥಿಗಳಿಗಿಲ್ಲವಾಯ್ತು ಪಠ್ಯಪಾಠ. ಸರ್ವನಾಶವಾದವೆಷ್ಟೋ ಮನೆ ಮಠ, ಶಿಕ್ಷಣಾರ್ಥಿಗಳಿಗಿಲ್ಲವಾಯ್ತು ಪಠ್ಯಪಾಠ. ಮಾಧ್ಯಮಗಳಿಗಾಯ್ತು ಸುದ್ದಿ ಹಸಿ ಹಸಿ, ಕಟ್ಟುತ್ತಿದೆ ಎಲ್ಲೆಡೆ ಬೆಲೆ ಏರಿಕೆಯ ಬಿಸಿ. ಮಾಧ್ಯಮಗಳಿಗಾಯ್ತು ಸುದ್ದಿ ಹಸಿ ಹಸಿ, ಕಟ್ಟುತ್ತಿದೆ ಎಲ್ಲೆಡೆ ಬೆಲೆ ಏರಿಕೆಯ ಬಿಸಿ. ನಾಯಕರೇ ಗೊತ್ತಾಗಲಿ ಜೀವದ ಬೆಲೆ, ಮೂಡಲಿ ಮನದಲ್ಲಿ ಮಮತೆಯ ಸೆಲೆ. ನಾಯಕರೇ ಗೊತ್ತಾಗಲಿ ಜೀವದ ಬೆಲೆ, ಮೂಡಲಿ ಮನದಲ್ಲಿ ಮಮತೆಯ ಸೆಲೆ. ಕೋಲಾಗುವುದಕ್ಕೊಂದು ಹಣ, ಆಗ ನೀರುಳೆಲ್ಲೆಡೆ ಬೀಳಿಸಲು ರಾಶಿ ಹೆಣ. ಕೋಲಾಗುವುದಕ್ಕೆಷ್ಟೊಂದು ಹಣ, ಆಗ ನೀರುಳೆಲ್ಲದೆ ಬೀಳಿಸಲು ರಾಶಿ ರಾಶಿ ಹೆಣ. ಅಷ್ಟ ದಿಕ್ಕುಗಳಿಂದ ನಡೆಯುತ್ತಿವೆ ದಾಳಿ, ನಿಂತಳಿದು ಸಾಕೆಂದು ಪ್ರಜೆಗಳ ಕಳಕಳಿ. ಅಷ್ಟ ದಿಕ್ಕುಗಳಿಂದ ನಡೆಯುತ್ತಿವೆ ದಾಳಿ, ನಿಂತರಿದು ಸಾಕೆಂದು ಪ್ರಜೆಗಳ ಕಳಕಳಿ. ರಾಷ್ಟ್ರ ನಾಯಕರ ಅಹಂ ಸ್ವಹಿತಾಸಕ್ತಿ, ಮನು ಕುಲ ಬೇಡಿಕೆಗಳಿಲ್ಲ ಆಸಕ್ತಿ. ರಾಷ್ಟ್ರ ನಾಯಕರ ಅಹಂ ಸ್ವಹಿತಾಸಕ್ತಿ, ಮನುಕುಲ ಬೇಡಿಕೆ ಎಡೆಗಿಲ್ಲ ಸ್ವಹಿ ಆಸಕ್ತಿ. ನಮಗಿಂತ ಮಿಗಿಲಾರಿಹರೆಂಬ ಭ್ರಾಂತಿ, ಹೊಂದುತನ ಬಿಡದೆ ಇಳಿಸುವರು ಶಾಂತಿ. ನಮಗಿಂತ ಮಿಗಿಲಾರಿಹರೆಂಬ ಭ್ರಾಂತಿ, ಹೊಂದುತನ ಬಿಡದೆ ಇಳಿಸುವರು ಶಾಂತಿ. ಮಿತ್ರ ದೇಶಿಗರೊಂದಾಗಿ ನಿಲ್ಲಿಸಿರಿ ಕದನ, ರಣವೆಂದಿಳಿದವರ ಕೋಪ ವಿಪಶಮನ. ಮಿತ್ರ ದೇಶಿಗರೊಂದಾಗಿ ನಿಲ್ಲಿಸಿರಿ ಕದನ, ರಣವೆಂದಿಳಿದವರ ಕೋಪ ವಿಪಶಮನ. ತಟಸ್ಥ ನಾಯಕರೇ ಮಾಡಲಿ ನಿಧಾನ, ನಡೆಸಿರಿ ಜಗದೊಳಿತಿಗೊಪ್ಪುವ ಸಂಧಾನ. ತಟಸ್ಥ ನಾಯಕರೇ ಮಾಡಲಿ ನಿಧಾನ, ನಡೆಸಿರಿ ಜಗದೊಳಿತಿಗೊಪ್ಪುವ ಸಂಧಾನ. ಜಗದೊಳಿತಿಗೊಪ್ಪುವ ಸಂಧಾನ. ನೆನಪಾಗುತ್ತಿದ್ದಾರೆ ನನಗೆ ಮಹಾವೀರ ಬುದ್ಧ, ಇವರ ಆದರ್ಶಗಳಿಗೆ ಮನುಜ ನಾದೆಡೆ ಬದ್ಧ. ಇವರ ಆದರ್ಶಗಳಿಗೆ ಮನುಜ ನಾದೆಡೆ ಬದ್ಧ. ಧನ್ಯವಾದ. ಅದ್ಭುತವಾದ ಕಲಿಕೆ ಮಾಸದ ನೆನಪು ಕಾರ್ಯಕ್ರಮದ ವಿಚಾರ ಯೋಗದಿಂದ ಏನೇನು ಲಾಭ ಇದೆ, ಯೋಗ ಮಾಡೋದ್ರಿಂದ ನಮ್ಮ ಜೀವನ ಶೈಲಿ, ನಮ್ಮ ಜೀವನ ಹೇಗೆ ಬದಲಾಗುತ್ತೆ ಅನ್ನೋದನ್ನ ನಾವಿವತ್ತು ನಮ್ಮ ಮೇಡಮ್ ಸರೋಜ ಮೇಡಮ್ ತುಂಬ ಚೆನ್ನಾಗಿ ತಿಳಿಸಿದ್ದಾರೆ. ಜೊತೆಗೆ ನಮ್ಮ ವೀರೇಂದ್ರ ಸರ್ ಕೂಡ ಅದ್ರ ಬಗ್ಗೆ ತುಂಬನೇ ಒಂದು ರೀತಿ ಆಳವಾಗಿ ನಮಗೆ ಹಲವಾರು ವಿಚಾರಗಳು ಗೊತ್ತಿಲ್ಲದೆ ಇರ್ತಕ್ಕಂಥ ನಿಜವಾಗ್ಲೂ ಗೊತ್ತಿಲ್ಲ ಎಲ್ಲರಿಗೂ ಅಂಥ ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ವಸಂತ ಸರ್ ಅದನ್ನು ಪ್ರಾತ್ಯಕ್ಷಿಕವಾಗಿ ಒಂದು ನಮಗೆ ಹೌದು ನಾವು ಒಂದು ಯೋಗ ಅಭ್ಯಾಸ ಮಾಡಬೇಕು ಅಂತಕ್ಕಂಥದ್ದನ್ನು ಮನಸ್ಸಲ್ಲಿ ಬಿಟ್ಟಿದ್ದಾರೆ. ನಮಗೆ ನಿಮಗೆ ಎಲ್ಲ ಗೊತ್ತಿರೋ ಬಗ್ಗೆ ಚಿಕ್ಕದಿಂದಲೂ ಹೆಚ್ಚುಕಡಿಮೆ ನಾವೆಲ್ಲ ಹಂದಿಯಲ್ಲೇ ಹುಟ್ಟಿ ಬೆಳೆದಿರೋದು. ಈ ಅಕ್ಕಿ ಮಾಡೋದು, ರಾಗಿ ಮಾಡೋದು, ಬೀಸೋದು, ಸುತ್ತೋದು ಒಂದು ಕಾಲದಲ್ಲಿ ಇತ್ತು. ಆಗ ಯಾವ ಯೋಗನೂ ಏನು ಮಾಡೋಕ್ಕಾಗ್ತಿರಲಿಲ್ಲ. ಅಂಥ ಒಂದು ಆರೋಗ್ಯನ ಆ ಪ್ರಕೃತಿ ಕೊಟ್ಟಂಥ ನಮಗೆ ಹೌದು. ನಾವು 6 ಕಿಲೋಮೀಟ್ರು 3 ವರ್ಷ ನಾನು ಓದಿರೋದು, ಆ ಕಡೆ 6 ಕಿಲೋಮೀಟ್ರ್ 12 ಕಿಲೋಮೀಟ್ರ್ ನಡೆದು ನಾವು 3 ವರ್ಷ ಹೈಸ್ಕೂಲು PUC ಮುಗಿಸ್ಕೊಂಡಿರ್ತಾರೆ. ಅವಾಗ ಏನು ಅನಿಸ್ತಿರಲಿಲ್ಲ, ಸರಿ ಕರ್ಕೊಂಡು ಹೋಗ್ತಾ ಇದ್ವಿ. ಕೂತ್ಕೊಂಡು ಊಟದ ಬ್ಯಾಗ್ ಇಟ್ಕೊಂಡು ನೀರು ಎಲ್ಲ ಇಟ್ಕೊಂಡು ಹುಡುಗರು ಎಲ್ಲ ಮಾತಾಡ್ಕೊಂಡು ಹೋಗ್ತಿದ್ವಿ. ಸ್ಕೂಲ್ ಸಿಟ್ಟಿಗೆ ಗೊತ್ತಾಗ್ತಿಲ್ಲ. ಈಗ ಬೆಳ್ಕೊಳ್ಕೊಂಡು ಬರ್ತೀವಿ ಅಂದರೆ ಬೈಕಲ್ಲಿ ಬಿಟ್ಕೊಳ್ತೀವಿ, ಆಟೋ ಫೋನ್ ಮಾಡಿ ಆಟೋ ನಿಜವಾಗ್ಲೂ ಇಷ್ಟು ಬದಲಾಗ್ತೀವ ನಾವು. ಇದಾಗೋಯ್ತಾ ನಮ್ಮ ಲೈಫಲ್ಲಿ. ನಮ್ಮನ್ನು ಗೊತ್ತಿರೋ ಹಾಗೆ ನಾವು ಹಿಂದಿದ್ದಂಥ ಮನೆಗಳೆಂಥವು, ಹೆಚ್ಚಿನ ಮನೆ
ಅವಸರಗಳು ನುಗ್ಗೋದು ಗ್ಯಾರಂಟಿ ಇಲ್ಲ. ಅಂತ ಒಂದು ನಾವು ಸ್ವಲ್ಪ ಹೆಚ್ಚೊಳಗಡೆ ನುಗ್ತಾ ಇದ್ದಿದ್ದು ಗಾಳಿಗೆ ಸಾಕಿತ್ತು ನನಗೆ ಆಕ್ಸಿಜನ್ಗೆ. ಈಗ ಇಂಥ ಮನೆಗಳನ್ನು ಕಟ್ಕೊಂಡ್ಬಿಟ್ಟು ಧೂಳು ಬರುತ್ತೆ ಅಂತ ಕಿಟಕಿ ಬಾಗಿಲು ಮುಚ್ಕೊಂಡು ಎಷ್ಟೇ ದೊಡ್ಡ ಕಿಟಕಿ ಬಾಗಿಲು ಇರಲಿ ಮುಚ್ಚಿ ಅದಕ್ಕೆ ಮತ್ತೆ ಎಳೆದು AC ಹಾಕೊಳ್ತೀವಿ ತಣ್ಣಗಿರ್ಲಿ ಅಂತ, ಗಾಳಿಗೆ ಫ್ಯಾನ್ ಹಾಕೊಳ್ತೀವಿ. ನಮ್ಗೆ ಯೋಚನೆ ಮಾಡೋದು ಜ್ಞಾನ ಇಲ್ಲ, ನಾವು ಎಂಥ ಗಾಳಿ ಕುಡಿತಾ ಇದ್ದೀವಿ. ಅಷ್ಟು ಪ್ರಕೃತಿಯಿಂದ ಬರ್ತಕ್ಕಂಥ ಹೇರಳವಾದ ಆಕ್ಸಿಜನ್ ಕಿಟಕಿಯಿಂದ ಬರುತ್ತೆ. ಆಗ ಕಿಟಕಿನ ನಾವು ಕ್ಲೋಸ್ ಮಾಡ್ಕೊಳ್ತೀವಿ. ಕರೆದಾಕಿ ಭಯ ಬೆಕ್ಕು ಹೋಗ್ತದೆ, ಅದು ಆಗುತ್ತೆ ಆ ಥರ. ಅಂದ್ರೆ ನಾನು ಹೇಳ್ತಿರೋದು ಕಾಲ ಹೇಗೆ ಬದಲಾಯಿತು, ಬರ್ತಾ ಬರ್ತಾ ಕಾಲಮಾನ ಅನ್ನೋದು ನಮ್ಮನ್ನು ಹೇಗೆ ಬದಲಾಯಿತು, ನಾವು ಪ್ರಕೃತಿಯಿಂದ ದೂರ ಹೇಗೆ ಉಟ್ಕೊಂಡ್ವಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ವಿ. ಅದಕ್ಕೆ ಅದು ಯಾವ್ಯಾವುದೋ ರೂಪದಲ್ಲಿ ನಮಗೆ ನಮ್ಮ ಮೇಲೆ ದಾಳಿ ಮಾಡ್ತಾರೆ. ಈ ಕೊರೋನಾ ಆಗಿರ್ಬೋದು, ಇನ್ಯಾವುದೋ ಚಿಕನ್ಗುನ್ಯ ಅಂತೆ, ಅದಕ್ಕೆ ಏನೆಲ್ಲ ಬಂದ್ಬೋದು. ನಾನು ಅದೇ ಸರ್ ಮಾತಾಡುವಾಗ ನಾನು ಯೋಚನೆ ಮಾಡ್ತಿದ್ದೆ, ಹೌದಲ್ವಾ ಅವಾಗ ಖಾರ ರುಬ್ಬೋದು ದಿನಕ್ಕೆ 2 ಸರಿ ಆದ ಬೆಳಿಗ್ಗೆ ಚಟ್ನಿ ಹೋಗಿದ್ರೆ ಮಧ್ಯಾಹ್ನ ಖಾರ. ಇಷ್ಟು ದೊಡ್ಡ ಸೊಳ್ಳೆ ನಮ್ಮ ಮನೆಗೆ ಬಂದವರು ನಮ್ಮ ಚಂದ್ರಶೇಖರ್ ವಾಸಿಗಳು ಸ್ವಲ್ಪ ಇಷ್ಟು ದಪ್ಪ ನನಗೆ ಈಗಲೂ ಅನಿಸುತ್ತೆ. ಎಷ್ಟು ಖಾರ ಬೇಕಾದ್ರೂ ಒಬ್ಬಳೇ ರುಬ್ತಾ ಇದೆ ಸರ್. ಒಬ್ಬಳೇ ಇಡ್ಲಿ ಇಟ್ಟು, ದೋಸೆ ಇಟ್ಟು ಎಲ್ಲ ಗುಂಕಲೆಲ್ಲ ರುಬ್ತಾ ಇದ್ದಿತ್ತು. ಮತ್ತೆ ಕೆರೆಯಲ್ಲಿ ಬಟ್ಟೆ ಒಗೆಯೋದು ಏನ್ ಖುಷಿ. ಅವ್ರ ಮನೆ ಇವ್ರ ಮನೆ ವಿಚಾರ ಮಾತಾಡ್ಕೊಂಡು ಪರವಾಗಿಲ್ಲ. ಬಟ್ಟೆ ಹೋಗ್ತದೆ ಗೊತ್ತಾಗ್ತಿರ್ಲಿಲ್ಲ. ಶ್ರಮಯೋಗ ಮಾಡ್ತಾ ಇದ್ರಿ ಆಗ. ಸರ್ ಒತ್ತಡಗಳನ್ನು ಏನಿರ್ತಿತ್ತು ಅವೆಲ್ಲ ಹೊರ ಹಾಕ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಅವ್ರು ಹಾಕ್ಬಿಡ್ತೀವಿ. ಬಟ್ಟೆ ಮೇಲೆ ತೋರಿಸ್ತಾ ಇದ್ದೆ. ಒತ್ತಡಗಳು ಹೊರಗಾಗೋದು. ಇಡೀ ಊರಿಗೆ ಒಂದೇ ಬಾವಿ. ಒಂದೇ ಬಾವಿ ನೀರು ಸೇರೋದು. ಏನ್ ಎಳ್ದಿದ್ದೆ ಎಷ್ಟು ನೀರು ಸೇರಿದೆ. ಯಾರ ಮನೆಗೆ ಗಂಟು ಬಂತು ಆಯ್ತು ಅಂತ ಗೊತ್ತಾಗದು. ಅವ್ರ ಮನೆಗೆ ಗಂಟು ಬಂತಂತೆ, ಮದುವೆ ಭಿಕ್ಷೆ ಆತಂತೆ. ಎಷ್ಟು ಒಗ್ಗಟ್ಟಿತ್ತು ಎಲ್ಲ ಅದೇ ಬಾವಿ ನೀರು ತರ್ತಾ ಇದ್ವಿ. ಒಂದೇ ಕೆರೆ ಅದರಲ್ಲೇ ಒಂದು ಬಟ್ಟೆ ಹೋಗಿತಾ ಇದ್ವಿ. ಅವ್ರ ವಿಚಾರನ ಹಂಚ್ಕೊಳ್ತಾ ಇದ್ವಿ, ಅವ್ರಾಗ್ತಾ ಇದ್ವಿ. ಮನಸ್ಸು ಒತ್ತಡಗಳಿಂದ ಮುಕ್ತ ಆಗ್ತಾ ಇತ್ತು. ದೇಹ ವ್ಯಾಯಾಮದಿಂದ ಆರೋಗ್ಯವನ್ನು ಪಡೀತಾ ಇತ್ತು. ನಮಗೆ ಗೊತ್ತಿದ್ದಂಗೆನೆ ನಮಗೆ ಆರೋಗ್ಯ ಅನ್ನೋದು ಸಿಗ್ತಾ ಇತ್ತು. ಈಗೇನು ವೈಜ್ಞಾನಿಕ ಆವಿಷ್ಕಾರಗಳು ಮತ್ತೆ ಈ ಜೀವನ ಒತ್ತಡ, ಈ ಧಾವಂತ ಬದುಕು ಏನಿದೆ ಅಷ್ಟೇ ಹಂಗೆ ಆಗಿದೆ. ಈಗ ಅನಿವಾರ್ಯ ಕೂಡ ನಮಗೆ. ಬೆಂಗಳೂರಲ್ಲಿ ಇರ್ತೀನಿ ಅಂದರೆ ಗಂಡ ಹೆಂಡತಿ ಮನೆಗೆ ಇಬ್ಬರದೆಲ್ಲ ದುಡಿಲೇಬೇಕು. ದುಡಿಬೇಕು ಅಂತಂದ್ರೆ ಈ ಮಿಕ್ಸಿ, ಗ್ರೈಂಡರು, ವಾಷಿಂಗ್ ಮಿಷಿನು ಇದೆಲ್ಲ ಅವಲಂಬಿಸಬೇಕು. ಅಂಥ ಪರಿಸ್ಥಿತಿ ನಾವು ನಾವೇ ತಂದ್ಕೊಂಡು ಕಾಲನೇ ತಂದುಕೊಟ್ಟು ನಾವು ಯಾರ ಮೇಲೂ ಯಾರು ಹಾಕುವಾಗಿಲ್ಲ. ಹಾಗಾಗಿ ಈಗ ನಾವು ಹೊಸ ತಪ್ಪಸ್ಕರ ಜಯಂತಿ ಮೇಡಮ್ ಬನ್ನಿ ಯೋಗ ಕೊಡ್ತೀನಿ ಅಂದ್ರೆ ಯಾಕಪ್ಪ ಹೋಗ್ಬೇಕು. ಕಂಕ್ಳಲ್ಲಿ ಮಗ ಇಟ್ಕೊಳ್ಳೋರಲ್ಲ, ಈಗ ಯಾರಿಗೂ ಬರಲ್ಲ. ಕಂಕ್ಳಲ್ಲಿ ಮಗ ಇಟ್ಕೊಳ್ಳೋದು ಹಿಂಗೆ ಇಟ್ಕೊಳ್ಳೋದು ಇಟ್ಕೊಂಡ್ರೆ ಅಲ್ಲಿ ಮಗುವಿಗೆ ಒಂದು ಕೊಡ ಇಲ್ಲ ಒಂದು ಕೊಡ ಅಲ್ಲ ಮಾತು ಶುರು ತಲೆ ಮೇಲೆ ಒಂದು ನಿಂತಿದ್ರು ಮಾತು ಶುರು ಮಾಡಿದ್ರೆ ಅರ್ಧ ಗಂಟೆ ಆದ್ರೆ ಬಾರ ಗೊತ್ತಾಗ್ತದೆ. ಹಾಗಾಗಿ ಈಗ ಎಲ್ಲರೂ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಂಗಾಗಿದೆ. ಆರೋಗ್ಯ ಅನ್ನೋದನ್ನ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ರೀತಿ ಏನು ಇನ್ನು ಮುಂದೆ ಈಗ ನಾನು ಹಿಂಗಿದ್ದೀವಿ, ಇನ್ನು ಮುಂದೆ ಯಾವ ದುಸ್ಥಿತಿ ಹೋಗ್ಬಿಟ್ಟು ಅದನ್ನ ಕಲ್ಪನೆ ಮಾಡ್ಕೊಳ್ಬೇಕು ಸಾಧ್ಯ ಇಲ್ಲ. ಸಿಲಿಂಡರ್ ಕಟ್ಟಿಗೆ ಬೇಕಾಯ್ತು ಮುಂದಿನ ದಿನಗಳಲ್ಲಿ. ಅಷ್ಟು ಚೆನ್ನಾಗಿ ಉಸಿರಾಡ್ತಿದ್ವಿ. ಈಗ ಯೋಗ ಮಾಡೋದ್ರ ಮುಖಾಂತರ ಉಸಿರನ್ನ ದೀರ್ಘವೋ ದೀರ್ಘವಾಗಿ. ಮುಂಚೆ ಹಂಗಲ್ಲ, ಸುಸ್ತಾಗಿ ಕೆಲಸ ಮಾಡಿ ಮಾಡಿ ಏದು ಉಸಿರು ಬಿಡ್ತಾ ಇಲ್ವಲ್ಲ ಅದೇ ಯೋಗ. ಸುಸ್ತಾಗಿ ಔಷಧಿ ಬಿಡ್ತಾ ಇಲ್ವಲ್ಲ, ಬೇಗ ಬೇಗ ತಗೊಳ್ಳೋದು ಬಿಡೋದು ಅದೇ. ಹಾಗೆ ಈಗ ನಾನು ಕುತ್ಕೊಂಡು ಯೋಚನೆ ಮಾಡ್ತಿದ್ದೆ, ಇಷ್ಟು ದಪ್ಪ ಆಗೋಗ್ಬಿಟ್ಟಲ್ಲ. ಆಗ ಮಾಚಿನಲ್ಲಿ ಇದು ಒಂದು ಮರನೂ ಬಿಟ್ಟಿಲ್ಲ ನಾನು. ತೆಂಗಿನ ಮರ ಒಂದು ಬಿಟ್ಟು ಈಗಿನ ಮರ ಬಿಟ್ಟು ಒಂದು ಮರನೂ ಬಿಟ್ಟಿಲ್ಲ ಮೇಡಮ್. ಎಲ್ಲ ಮರ ಹೋಗ್ತದೆ ಉಳಿಯೋದು ಇರ್ಲಿ. ಆಗ ಈಚೆಣ್ಣೆ ಒತ್ತುತ್ತೆ ಹೆಣ್ಣು ನಮಗೆ. ಅಷ್ಟು ಅದ್ಭುತವಾಗಿದ್ದಂಥ ಕಾಲ, ಅಂತ ಅಮೂಲ್ಯವಾದ ಕಾಲ ನಮ್ಮ ಪಾಲಿಗೆ ಸಿಕ್ಕಿತ್ತು ಅನ್ನೋದೇ ಒಂದು ನಮಗೆ ಒಂಥರ ಗೋಲ್ಡನ್ ಟೈಮ್. ಅದನ್ನ ಇಲ್ಲಿ ಕೇಳ್ಕೊಂಡು
ವಿಶ್ವ ಸಂಗೀತದ ದಿನ ನಿನ್ನೆ ಅಂತ 21 ನನ್ನ ಅತ್ಯಂತ ಪ್ರೀತಿಯ ಅಂತಲೇ ಹೇಳ್ಬೋದು ಅಂತಹ ಕವಿ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಸರ್ ತುಂಬ ಆಪ್ತವಾಗಿ ಹಾಸನದ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಅವರನ್ನು ನೋಡುವಂಥ ಭಾಗ್ಯ ನನಗೆ ಸಿಕ್ತು. ಆತ್ಮೀಯವಾಗಿ ಕೂಡಿಸ್ಕೊಂಡು ಅಮ್ಮ ಈ ಥರ ಬರೀದು ಈ ಥರ ಮಾಡಿ ನನ್ನೊಂದೆರಡು ಕಾದಂಬರಿಗಳು ಇಸ್ಕೊಳ್ಬೋದು ಓದ್ತೆ ನಮ್ಮ ಖಂಡಿತ ಅಂತ. ಅವ್ರು ಚೆನ್ನಾಗಿದ್ರು ಸರ್. ಈಗ ಇಷ್ಟು ಇದಾಗಿದೆ ಅಂತ ನನಗೆ ಗೊತ್ತಿಲ್ಲ. ಅವರು ಒಂದು ಇರ್ಬೋದು ತುಂಬಾ ಒಂಥರ ಡೇಂಜರು. ಕ್ಯಾಸೆಟ್ ಕವಿ ಅಂತ ಹೆಸರಾಯ್ತು ಅದು. ಹ್ಞೂ ಸರ್. ಬೆಳಗೊಳಕ್ಕೆ ಬಂದಿದ್ರು. ಬೆಳಗೊಳಕ್ಕೆ ಹಾಂ ಹೌದು ಕೊಂಚ ಬಂದಿದ್ರು. ಕಳೆದ ತಿಂಗಳೇ ನಾನೊಂದು ಹಾಡು ಹೇಳೋಣ ಅಂದ್ಕೊಂಡಿದ್ದೆ. ಇರಲಿ ಅದು ಈಗ ನನಗೆ ಸಂಗೀತದ ದಿನದ ಒಂದು ವಿಶೇಷವಾಗಿ ಹಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಗಂಟಲು ಯಾಕೋ ಸ್ಟ್ರೈಕ್ ಕೊಡ್ತಾ ಇದೆ. ಇರಲಿ. ವೆಂಕಟೇಶ್ ಮೂರ್ತಿಯವರ ಒಂದು ಪವನ ಸುಮಾರು ಸರಿ ಹಾಡಿದ್ದೀನಿ. ಯಾರು ನನಗೆ ಬಹಳ ಇಷ್ಟ. ಹರಿಚರಣಕ್ಕೆ ನಾ ಶರಣಾದೆ, ಹರಿಚರಣಕ್ಕೆ ನಾ ಶರಣಾದೆ, ಹರಿಚರಣಕ್ಕೆ ನಾ ಶರಣಾದೆ, ಹರಿಚರಣಕ್ಕೆ ನಾ ಶರಣಾದೆ. ಶ್ರೀಹರಿಪದ ಕಮಲ ಮಧುಕರನಾದೆ, ಶ್ರೀಹರಿಪದ ಕಮಲ ಮಧುಕರನಾದೆ, ಹರಿಚರಣಕ್ಕೆ ನಾ ಹರಿಚರಣಕ್ಕೆ ನಾ ಶರಣಾದೆ. ಯಾರ ಕೃಪೆಯಿಂದ ಕಾಲಿರದವನು, ಯಾರ ಕೃಪೆಯಿಂದ ಕಾಲಿರದವನು, ಕುಲಗಿರಿಗಳನ್ನು ಏರುವನೋ, ಯಾರ ಕೃಪೆಯಿಂದ ಕಾಲಿರದವನು, ಕುಲಗಿರಿಗಳನ್ನು ಏರುವನೋ, ಯಾರ ದಯೆಯಿಂದ ಬಾಯಿರದವನು, ಯಾರ ದಯೆಯಿಂದ ಬಾಯಿರದವನು, ಹರಿಕೀರ್ತನೆಯನು ಹಾಡುವನೋ, ಹರಿಚರಣಕ್ಕೆ ನಾ ಹರಿಚರಣಕ್ಕೆ ನಾ ಶರಣಾದೆ. ಯಾರ ಕೃಪೆಯಿಂದ ದಟ್ಟದರಿದ್ರನು, ಯಾರ ಕೃಪೆಯಿಂದ ದಟ್ಟದರಿದ್ರನು, ಪಟ್ಟ ಪದವಿಗಳ ಪಡೆಯುವನೋ, ಯಾರ ದಯೆಯಿಂದ ಹುಟ್ಟು ಕುರುಡನು, ಯಾರ ದಯೆಯಿಂದ ಹುಟ್ಟು ಕುರುಡನು, ಹತ್ತನೆ ದೃಷ್ಟಿಯ ಪಡೆಯುವನೋ, ಹರಿಚರಣಕ್ಕೆ ನಾ ಹರಿಚರಣಕ್ಕೆ ನಾ ಶರಣಾದೆ. ಯಾರ ಕೃಪೆಯಿಂದ ಕಾಡಿನ ಶಿಲೆಯು, ಯಾರ ಕೃಪೆಯಿಂದ ಕಾಡಿನ ಶಿಲೆಯು ಜೀವ ತಳೆದು ಹೆಣ್ಣಾಗುವುದೋ, ಯಾರ ಕೃಪೆಯಿಂದ ಕಾಡಿನ ಶಿಲೆಯು ಜೀವ ತಳೆದು ಹೆಣ್ಣಾಗುವುದೋ, ಆಸುರದಾಸ ಪ್ರಿಯ ಹರಿಯ ಪದ ಕಮಲ, ಆಸುರದಾಸ ಪ್ರಿಯ ಹರಿಯ ಪದ ಕಮಲ, ಸ್ಮರಣೆಯಲಿ ತತ್ಪರನಾದೆ, ಹರಿಚರಣಕ್ಕೆ ನಾ ಹರಿಚರಣಕ್ಕೆ ನಾ ಶರಣಾದೆ. ಶ್ರೀಹರಿಪದ ಕಮಲ ಮಧುಕರನಾದೆ.
ಮಾತನಾಡಿದ್ರು. ನಾವು ಇಲ್ಲಿ ಬಂದ ಮೇಲೆ ಎಷ್ಟೋ ಒಂದು ವಿಷಯಗಳನ್ನು ತುಂಬ ಚೆನ್ನಾಗಿ ತಿಳ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ಮೂಲೆ ಕೂತ್ಕೊಂಡು ಯಾವುದೋ ಒಂದು ಮೂಲೆಯಲ್ಲಿ ಫೋನ್ ಮಾಡ್ಕೊಳ್ಳೋದು ಮತ್ತು ಬೇರೆ ಜೊತೆ ಮಾತಾಡಿದ್ರೆ ಯಾವ ಪ್ರಯೋಜನವೂ ಇಲ್ಲ. ಇಂಥ ಜಾಗಕ್ಕೆ ಬಂದು ಬರೀ 10 ಜನ ಇರಲಿ 5 ಜನ ಇರ್ತಕ್ಕಲ್ಲಿ ಒಂದೆರಡು ಏನಾದರೂ ಒಳ್ಳೆಯ ವಿಷಯಗಳನ್ನು ನಮ್ಮ ತೊಳೆ ಒಳಗೆ ಇಟ್ಕೊತೀವಲ್ಲ ಅದೇ ಮಹಾ ಜ್ಞಾನ ಯೋಗ ಆನಂದ ಬಂದರೆ ಸುಯೋಗ. ಅದರಿಂದ ನಾನು 6 ತಿಂಗಳು ಯೋಗಾಸನಕ್ಕೆ ಹೋಗ್ತಾ ಇದ್ದೆ. ಶಾರೀರಿಕ ಸ್ಕೂಲ್ ವೆಂಕಟೇಶ ಸರ್ ಅಂತ ಇದ್ರು, ನಮ್ಮ ಮಗಳು ಮಾತು ಒಂದು 6 ತಿಂಗಳು ಹೋದ ನಾನು ಮಾಡಲಿಲ್ಲ ಸುಳ್ಳಾಗಿ. ಆದರೆ ಡೈಲಿ ಅರ್ಧ ಗಂಟೆ ಮೊದಲು ಧ್ಯಾನ ಮಾಡ್ತೀನಿ. ಧ್ಯಾನ 6 ಗಂಟೆಯಿಂದ 6:30. ಅಕಸ್ಮಾತ್ 5:30 ಅಂದರೆ 5:30 ಎಷ್ಟೇ ಹೊತ್ತಿದ್ರೆ 5:30 ಕರೆಕ್ಟಾಗಿ ಬೆಲ್ ಹೊಡಿತೀವಿ. ಬೆಲ್ ಹೊಡಿತು ಅಂದರೆ ಅಷ್ಟೊಂದು ಎದಾಳಬೇಕು. ಏನೋ ನಮ್ದು ಏನೋ ಇರುತ್ತೆ ಅದನ್ನು ನಾವು ಒಂದು ಹಾಫ್ ಆನ್ ಅವರ್ ಮಾಡಿಬಿಟ್ರೆ ನಮಗೆ ಅವತ್ತಿನ ಸಮಾಧಾನ. ಮಾಡಲಿಲ್ಲ ಅಂದರೆ ಧ್ಯಾನ ಮಾಡದೇ ಇದ್ರೆ ನಾವು ಸಮಾಧಾನ ಇಲ್ಲ. ಇಲ್ಲ ಫಸ್ಟ್ ಊಟ ಫಸ್ಟು ಅದು ಮಾಡಾದ ತಕ್ಷಣವೇ ಉಳಿದ ಕೆಲಸನ ನಾನು ಸುಮಾರು ಮಾಡೋದು ಸಾಮಾನ್ಯವಾಗಿ ತುಂಬ ವರ್ಷದಿಂದ ಇದು ನಡ್ಕೊಂಡ್ಬಂದಿದ್ದೀನಿ. ಇನ್ನೊಂದು ವಿಷಯ ಏನಂತಂದರೆ ನಾನು ಯಾರ ಬಗ್ಗೆನೂ ಕೆಟ್ಟದಾಗಿ ಯೋಚನೆ ಮಾಡೋಕ್ಕೋಗಲ್ಲ. ಒಳ್ಳೆಯದಾಗಿ ಯೋಚನೆ ಮಾಡೋದ್ರಿಂದ ದೇವರು ನನಗೆ ಇಷ್ಟು ಆರೋಗ್ಯ ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ. ಖಂಡಿತ ಅದು ಮೊದಲಾಗಬೇಕೀಗ. ಯಾರ ಬಗ್ಗೆನೂ ನಾನು ಯಾವತ್ತೂ ಇನ್ನೊಬ್ಬರ ಬಗ್ಗೆ ನಾನು ಕೆಟ್ಟದಾಗಿ ಆರೋಪ ಮಾಡಲ್ಲ. ಒಳ್ಳೆಯ ಇದರಿಂದ ನಾನು ಇದ್ದೀನಿ ಅಂತ ನನ್ನ ಭಾವನೆ. ನಿಮಗೆಲ್ಲರಿಗೂ 2 ಮಾತು ಮಾತಾಡಲು ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳು. ಒಂದು 2 ಚುಟುಕು ಹೇಳ್ತೀನಿ. ನಿಮ್ಮ ಚುಟುಕಿಲ್ಲ ಅನ್ನೋದು ಲೋಕದ ಪುಣ್ಯ ಆಗಲ್ಲ. ಸೇರಿಸ್ಬಿಟ್ಟೆ ಏನು ಗೊತ್ತಾಗುತ್ತೆ, ನೀವೇ ತಿಳ್ಕೊಳ್ಳಿ. ವಿಶ್ವದ ಪ್ರತಿಯೊಬ್ಬ ಮಾನವನು ಮಾನವೀಯತೆಯಲ್ಲಿ ಬದುಕಿದರೆ ನೋಬೆಲ್ ಬಹುಮಾನ ಪಡೆದಂತೆ. ವಿಶ್ವದ ಪ್ರತಿಯೊಬ್ಬ ಮಾನವನು ಮಾನವೀಯತೆಯಲ್ಲಿ ಬದುಕಿದರೆ ನೋಬೆಲ್ ಬಹುಮಾನ ಪಡೆದಂತೆ. ಯಾರು ಇನ್ನೊಬ್ಬರ ಸುಖವನ್ನು ಬಯಸುತ್ತಾರೋ ಅವರು ಸದಾ ಸುಖಿಗಳಾಗಿರುತ್ತಾರೆ. ಯಾರು ಇನ್ನೊಬ್ಬರ ಸುಖವನ್ನು ಬಯಸುತ್ತಾರೋ ಅವರಿಗೂ ಸದಾ ಸುಖಿಗಳಾಗಿರುತ್ತಾರೆ. ಅನಂತ. ಭೂಲೋಕದ ಅಮೃತ ಜೇನುತುಪ್ಪ. ದೇವ ದಾನವ ಮಾನವರಿಗೂ ಬಹುಪ್ರಿಯ ಕಾಮಧೇನುವಿನ ತುಪ್ಪ. ದೇವ ದಾನವ ಮಾನವರಿಗೂ ಬಹುಪ್ರಿಯ ಕಾಮಧೇನುವಿನ ತುಪ್ಪ. ತುಪ್ಪವನ್ನು ತಿನ್ನದವನೇ ಮಹಾಬೆಪ್ಪ. ತುಪ್ಪ ನಿಯಮಿತವಾಗಿ ತಿಂದರೆ ಆಗುವುದಿಲ್ಲ ಬೇಗ ದಪ್ಪ. ತುಪ್ಪ ನಿಯಮಿತವಾಗಿ ತಿಂದರೆ ಆಗುವುದಿಲ್ಲ ದಪ್ಪ. SLC PUC ಫಲಿತಾಂಶ ಅಂಕ ಆತಂಕ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನ್ ಬರಲಿಲ್ಲ ಅಂಕ. ವಿದ್ಯಾರ್ಥಿಗೆ ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನ್ ಬರಲಿಲ್ಲ ಅಂಕ. ಮನೆಯವರೆಲ್ಲರಿಗೂ ಆತಂಕವೋ ಆತಂಕ. ಮೌಲ್ಯ ಮಾಪನಕ್ಕೆ ಹಾಕಿದಾಗ ಒಂದು ಶ್ರೇಯಾಂಕ. ಮೌಲ್ಯ ಮಾಪನಕ್ಕೆ ಹಾಕಿದಾಗ ಒಂದು ಶ್ರೇಯಾಂಕ. ಮನುಷ್ಯ ಮಹಾರಾಜ. ಮಾತಿನಿಂದ ಮನುಷ್ಯನು ಮಹಾರಾಜನಾಗಬಹುದು. ಮಾತಿನಿಂದ ಮನುಷ್ಯನು ಮಹಾ ಶಿಕ್ಷೆಗೂ ಗುರಿಯಾಗಬಹುದು. ಮಾತಿನಿಂದ ಮನುಷ್ಯನು ಮಹಾ ಶಿಕ್ಷೆಗೂ ಗುರಿಯಾಗಬಹುದು. ಜಯಂತ್ ಟಾಟಾ. ದೈವತ್ವಕ್ಕೆ ತೇರ್ಗಡೆಯಾದ ಮಾನವ ಭಾರತದ ಏಕೈಕ ದೇವತಾ ಮಾನವ. ದೈವತ್ವಕ್ಕೆ ತೇರ್ಗಡೆಯಾದ ಮಾನವ ಭಾರತದ ಏಕೈಕ ದೇವತಾ ಮಾನವ. ನಿಮ್ಮಂಥವರು ಎಷ್ಟೋ ಕೋಟಿಗೊಬ್ಬರು ಇಂಥ ಮಗುವಿನಂಥ ಅಪೂರ್ವ ಮಾನವ. ನಿಮ್ಮಂಥವರು ಎಷ್ಟೋ ಕೋಟಿಗೊಬ್ಬರು ಇಂಥವರು ಮಗುವಿನಂತಹ ಅಪೂರ್ವ ಮಾನವ. ಪುಸ್ತಕಕ್ಕೆ ಬಗ್ಗದ ಮಸ್ತಕ ಮೊಬೈಲ್ಗೆ ಬಗ್ಗಿತು. ಪುಸ್ತಕಕ್ಕೆ ಬಗ್ಗದ ಮಸ್ತಕ ಮೊಬೈಲ್ಗೆ ಬಗ್ಗಿತು. ಯಾರನ್ನು ಬೇಕಾದರೂ ತನ್ನ ಮುಂದೆ ತಲೆ ತಗ್ಗಿಸುವಂತೆ ಮಾಡಬಲ್ಲ ಮೊಬೈಲ್ಗೆ ಏನೇನು ತಾಕತ್ತು. ಯಾರನ್ನು ಬೇಕಾದರೂ ತನ್ನ ಮುಂದೆ ತಲೆ ತಗ್ಗಿಸುವಂತೆ ಮಾಡಬಲ್ಲ ಮೊಬೈಲ್ಗೆ ಏನೇನು ತಾಕತ್ತು. ಲಾಸ್ಟ್ 9 ಗ್ರಹಗಳು. ಆಕಾಶದಲ್ಲಿರುವ 9 ಗ್ರಹಗಳಲ್ಲಿ ಸೂರ್ಯನಿಂದ ಶುಕ್ರನವರೆಗೆ ಯಾವ ಗ್ರಹಗಳು ಮನುಷ್ಯನ ಮೇಲೆ ಬಂದಿಲ್ಲ. ಆಕಾಶದಲ್ಲಿರುವ 9 ಗ್ರಹಗಳಲ್ಲಿ ಸೂರ್ಯನಿಂದ ಶುಕ್ರನವರೆಗೆ ಯಾವ ಗ್ರಹಗಳು ಮನುಷ್ಯನ ಮೇಲೆ ಬಂದಿಲ್ಲ. ಈ 7ನೇ ಶನಿಗ್ರಹ ಶನಿದೇವರು ಎಲ್ಲ ಕಡೆ ಜನರ ಮೇಲೆ ಬರುವುದು. ಈ 7ನೇ ಶನಿಗ್ರಹ ಶನಿದೇವರು ಎಲ್ಲ ಕಡೆ ಜನರ ಮೇಲೆ ಬರುವುದು. ಇನ್ನುಳಿದ 2 ಛಾಯಾಗ್ರಹಗಳು ಸಹ ಮನುಷ್ಯನ ಮೇಲೆ ಬಂದಿಲ್ಲ. ಇನ್ನುಳಿದ 2 ಛಾಯಾಗ್ರಹಗಳು ಸಹ
ಮನುಷ್ಯನ ಮೇಲೆ ಬಂದಿಲ್ಲ. ಮೂಢನಂಬಿಕೆ ಇರುವವರು ಮಾತ್ರ ಇದನ್ನು ನಂಬಬಹುದೇ ಹೊರತು ಮೂಢನಂಬಿಕೆ ಇಲ್ಲದವರು ನಂಬುವುದಿಲ್ಲ. ಮೂಢನಂಬಿಕೆ ಇರುವವರು ಮಾತ್ರ ಇದನ್ನು ನಂಬಬಹುದೇ ಹೊರತು ಮೂಢನಂಬಿಕೆ ಇಲ್ಲದವರು ನಂಬುವುದಿಲ್ಲ. ಧನ್ಯವಾದಗಳು.